ನಮಸ್ಕಾರ ವೀಕ್ಷಕರೇ, ಕೆಎಸ್ ಹೆಗ್ಡೆ ಆಸ್ಪತ್ರೆ ದೇರಳಕಟ್ಟೆ ಅರ್ಪಿಸುವ ನೀವು ಕ್ಷೇಮವೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಾವಣ್ಯ ಶ್ರೀಧರ್. ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ವರ್ಲ್ಡ್ ಕ್ಯಾನ್ಸರ್ ಡೇನ ವಿಶೇಷವಾಗಿ ಫೆಬ್ರವರಿ 4ನೇ ತಾರೀಕಿಗೆ ಆಚರಿಸುವಂಥದ್ದು. ಪ್ರತಿ ವರ್ಷ ವರ್ಲ್ಡ್ ಕ್ಯಾನ್ಸರ್ ಡೇನ ಅಂಗವಾಗಿ ಪ್ರಿವೆನ್ಷನ್ ಆ್ಯಂಡ್ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್ ಈ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳಿಕ್ಕಿದ್ದೇವೆ. ಈ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಕೆಎಸ್ ಹೆಗ್ಡೆ ಆಸ್ಪತ್ರೆಯ ಆಂಕಾಲಜಿ ವಿಭಾಗದ ನುರಿತ ಕ್ಯಾನ್ಸರ್ ವೈದ್ಯರಾದಂತಹ ಡಾಕ್ಟರ್ ವಿನಯ್ ಕುಮಾರ್ ಜೆ ರಾಜೇಂದ್ರ ಇವರು. ಬನ್ನಿ, ಇವರನ್ನ ಮೊದಲೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುವ. ಡಾಕ್ಟರ್, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ. ವೀಕ್ಷಕರೇ, ಈ ಕ್ಯಾನ್ಸರ್ ಅನ್ನುವಂಥದ್ದು ಮಾರಣಾಂತಿಕ ಕಾಯಿಲೆ. ನಿಮಗೆಲ್ಲ ಗೊತ್ತು. ಮೊದಲೆಲ್ಲ ಕ್ಯಾನ್ಸರ್ ಅನ್ನುವಂಥದ್ದು ಏಜ್ ಆದಮೇಲೆ, ಅಂದರೆ 45+ ಆದಮೇಲೆ ಕ್ಯಾನ್ಸರ್ ಕಂಡು ಬರ್ತಾ ಇತ್ತು. ಆದರೆ ಇತ್ತೀಚೆಗೆ ಯುವತಿಯರಲ್ಲೇ ಕ್ಯಾನ್ಸರ್ ಕಂಡು ಬರೋದನ್ನು ನಾವು ನೋಡ್ಬೋದು. ಇದಕ್ಕೆ ಕಾರಣ ಏನು ಅಂತ ಹೇಳಿ ನಾವು ಲೆಕ್ಕಾಚಾರ ಹಾಕ್ತಾ ಹೋದರೆ ಹಲವಾರು ಕಾರಣಗಳಿರ್ಬೋದು. ಈಗಿನ ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ನಾವು ತಗೊಳ್ಳುವಂಥ ಫುಡ್ಗಳಾಗಿರ್ಬೋದು. ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಯಾಕೆ ಬರ್ತದೆ, ಇದರ ಬಗ್ಗೆ ಅರಿವು ಮೂಡಿಸುವುದು ಯಾಕೆ ಮುಖ್ಯ, ಇದನ್ನೆಲ್ಲ ನಮಗೆ ವೈದ್ಯರು ಹೇಳಿಕೊಡ್ಲಿಕ್ಕಿದ್ದಾರೆ. ಸೊ ಇದಕ್ಕಿಂತ ಕೂಡ ಮುಖ್ಯವಾಗಿ ಕ್ಯಾನ್ಸರ್ ಬಗ್ಗೆ ಹಲವರಲ್ಲಿ ತಪ್ಪು ಕಲ್ಪನೆಗಳಿರುವಂಥದ್ದು. ಹಾಗೆಯೇ ಕ್ಯಾನ್ಸರ್ ಯಾವ ಸ್ಟೇಜ್, 4th ಸ್ಟೇಜ್ ಆದಮೇಲೆ ವಾಸಿ ಆಗುವುದಿಲ್ಲ ಅನ್ನುವಂಥದ್ದು ನಮಗೆಲ್ಲ ಗೊತ್ತು. ಹಾಗಾಗಿ ಮೊದಲ ಸ್ಟೇಜ್ನಲ್ಲಿ ಯಾವ ರೀತಿ ಕಂಡು ಹಿಡಿಯುವುದು, ಕ್ಯಾನ್ಸರನ್ನು ಯಾವ ರೀತಿ ಪತ್ತೆ ಮಾಡುವುದು, ಇವೆಲ್ಲವನ್ನು ಇವತ್ತು ನಮಗೆ ವೈದ್ಯರು ತಿಳಿಸಿಕೊಡ್ಲಿಕ್ಕಿದ್ದಾರೆ. ಡಾಕ್ಟರ್, ಮೊದಲನೇದಾಗಿ ಫೆಬ್ರವರಿ 4ನೇ ತಾರೀಕಿಗೆ ವರ್ಲ್ಡ್ ಕ್ಯಾನ್ಸರ್ ಡೇ ಅಂತ ಆಚರಿಸುವಂಥದ್ದು. ಅದರ ಬಗ್ಗೆ, ವರ್ಲ್ಡ್ ಕ್ಯಾನ್ಸರ್ ಡೇನ ಬಗ್ಗೆ ಅಥವಾ ಪ್ರಿವೆನ್ಷನ್ ಆ್ಯಂಡ್ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್ ಬಗ್ಗೆ ಮಾತಾಡೋದು ಯಾಕೆ ಇಂಪಾರ್ಟೆಂಟ್ ಡಾಕ್ಟರ್? ಸೊ ಇವಾಗ 4th ಫೆಬ್ರವರಿ ಎವ್ರಿ ಇಯರು ನಾವೊಂದು ವಿಶ್ವ ಕ್ಯಾನ್ಸರ್ ದಿನ ಅಂತೇಳಿ, ವರ್ಲ್ಡ್ ಕ್ಯಾನ್ಸರ್ ಡೇ ಅಂತೇಳಿ ವರ್ಲ್ಡ್ ವೈಡ್ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇದು ಮೇನ್ ಉದ್ದೇಶ ಏನಂತ ಹೇಳಿದರೆ, ಒಂದು ಜಾಗೃತಿ ಮೂಡಿಸ್ಲಿಕ್ಕೆ, ಪ್ರತಿಯೊಂದು ಜನಸಾಮಾನ್ಯರಿಗೆ ಜಾಗೃತಿ ಮೂಡಿಸೋ ಉದ್ದೇಶದಿಂದ ನಾವು ಈ ಒಂದು ಆಚರಣೆ ಮಾಡ್ತಾಯಿದ್ದೀವಿ. ಯಾಕೆ ಇದನ್ನು ಮಾಡಲೇಬೇಕು ಅಂತ ಹೇಳಿದರೆ, ನೀವು ಹೇಳ್ದಂಗೆ ಭಾಳನೇ ಮಿಸ್ಕನ್ಸೆಪ್ಷನ್ ಇದೆ. ಓಕೆನಾ? ಈಗ ನಾನೇ ತಗೊಳ್ಳಿ, ನಾನು ಜನರಲ್ ಪಬ್ಲಿಕ್ಕಾಗಿ ನಾನು ಮಾತಾಡ್ತೀನಲ್ಲ ಯಾವಾಗಲೂ. ಸೊ ಅವರು ಯಾರಾದರೂ ಒಂದು ಕ್ಯಾನ್ಸರ್ ಅಂತೇಳಿ ನಿಮಗೆ ಬಂದಿದೆ ಅಂತ ಗೊತ್ತಾಯಿತು ನಾನು ಹೇಳಿದರೆ ಅವ್ರಿಗೆ, ಸೊ ಅವರು ಕೊಲ್ಯಾಪ್ ಅಂದರೆ ನನ್ನ ಜೀವನನೇ ಮುಗೀತು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಅಂದರೆ ಏನೂ ಮಾಡಲಿಕ್ಕಾಗಲ್ಲ ಅದು ಇದು ಅಂತೇಳಿ. ಪ್ಲಸ್ಸು ಒಂದು ಸರಿ ಕ್ಯಾನ್ಸರ್ ಬಂತು ಅಂತ ಹೇಳಿದರೆ ಅವ್ರದ್ದು ಮೇನ್ ಕ್ವಶನ್ ಬರೋದು, ಯಾಕೆ ಬಂತು ನನಗೆ, ನಮ್ಮ ಫ್ಯಾಮಿಲಿಯಲ್ಲಿ ಅವರೆಲ್ಲ ನಾವು ಕ್ಯಾನ್ಸರ್ ಫ್ಯಾಮಿಲಿಗೆ ಬಂದಿದೆ, ನಮಗೆ ಬರಬಾರ್ದು ಅಂದರೆ ಏನೇನು ಮಾಡಬೇಕು ಅಂತೇಳಿ ಎಲ್ಲ ಸಾವಿರಾರು ಕ್ವಶನ್ ಕೇಳ್ತಾರೆ. ಸೊ ಇದು ನಮ್ಮ ಹತ್ರ ಬಂದಿರೋ ಪೇಷಂಟ್ಸಿಗೋಸ್ಕರ ಅಲ್ಲದೆ ಜನಸಾಮಾನ್ಯರಿಗೆ ಒಂದು ಕ್ಯಾನ್ಸರ್ ಬಗ್ಗೆ ಒಂದು ಅರಿವು ಮೂಡಿಸೋಕ್ಕೋಸ್ಕರ ಈ ಒಂದು ವರ್ಷಕ್ಕೊಂದು ಸರಿ ಈ ಒಂದು ಕ್ಯಾನ್ಸರ್ ದಿನ ಅಂತೇಳಿ ನಾವು ಆಚರಣೆ ಮಾಡ್ತೀವಿ. ಓಕೆ ಡಾಕ್ಟರ್, ಇವಾಗ ಕ್ಯಾನ್ಸರ್ ಅಂದರೆ ಪರ್ಟಿಕ್ಯುಲರ್ ಆಗಿ ಏನು? ನಾವು ಹೇಳ್ತೇವೆ ಕ್ಯಾನ್ಸರ್ ಮಾರಣಾಂತಿಕ ಕಾಯಿಲೆ, ಬಂದರೆ ವಾಸಿ ಆಗೋದಿಲ್ಲ ಅಂತೇಳಿ. ಆ್ಯಕ್ಚುಲಿ ಕ್ಯಾನ್ಸರ್ ಅಂದರೆ ಏನು, ಅದು ಹೇಗೆ ಬರ್ತದೆ? ಕ್ಯಾನ್ಸರ್ ಅಂತ ಹೇಳಿದರೆ ಒಂದು ಜನರಲ್ ಒಂದು ಟರ್ಮಲ್ಲಿ ನಾವು ಒಂದು ಶಬ್ದ ದುರ್ಮಾಂಸ ಅಂತ ಹೇಳ್ಬೋದು. ಓಕೆನಾ? ಏನಾಗುತ್ತೆ, ನಮ್ಮ ದೇಹದ ಪ್ರತಿಯೊಂದು ಕಣನೂ ಇಷ್ಟೇ ಒಂದು ಡಿವಿಷನ್ ಆಗಿ ಇಷ್ಟೇ ದೊಡ್ಡದಾಗಬೇಕು ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ನಂದು ಕೈ ಇಷ್ಟೇ ದೊಡ್ಡದಾಗಬೇಕು, ನನ್ನ ಮೂಗು ಇಷ್ಟೇ ದೊಡ್ಡದಾಗಬೇಕು ಅಂತೇಳಿ ಅದು DNA ಡಿಸೈಡ್ ಆಗುತ್ತೆ. ಕೆಲವೊಂದು ಸರಿ ಏನಾಗುತ್ತೆ, DNA ತನ್ನ ಒಂದು ಕೆಲಸವನ್ನು ನಿಲ್ಲಿಸಿದಾಗೆ ಯಾವುದೇ ಒಂದು ನಮ್ಮ ದೇಹದ ಯಾವುದೇ ಒಂದು ಭಾಗ ಕಂಟ್ರೋಲ್ ಇಲ್ಲದಲೇ ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಫಾರ್ ಎಕ್ಸಾಂಪಲ್ ನೋಡಿ, ಯಾವುದೇ ನನ್ನ ದೇಹದ ಭಾಗ ಇಷ್ಟೇ ಬೆಳಿಬೇಕು ಅಂತ ಆಲ್ರೆಡಿ ಡಿಸೈಡ್ ಆಗಿದೆ. ಓಕೆನಾ? ಪ್ರತಿಯೊಂದು ಕಣನೂ ಆ ಕಣ ಒಂದು ಅದಕ್ಕೆ ಒಂದು ತಪ್ಪಿದರೆ, DNA ಒಂದು ಕಂಟ್ರೋಲ್ ತಪ್ಪಿದರೆ ಏನಾಗುತ್ತೆ, ಅದು ಕಂಟಿನ್ಯೂಸ್ ಆಗಿ ಡಿವೈಡ್ ಆಗ್ತಾನೆ ಇರ್ತಾರೆ. ಸೊ ಅದು ಹಾಗೆ, ಸೊ ನಾವು ಕ್ಯಾನ್ಸರ್ ಅಂತ ಹೇಳ್ತೀವಿ. ಅದು ಡಿವೈಡ್ ಆಗಿ ಏನಾಗುತ್ತೆ, ಅದು ಎಲ್ಲಿ ಸ್ಟಾರ್ಟ್ ಆಗಿರುತ್ತಲ್ಲ ಅಲ್ಲಿನೇ ದೊಡ್ಡದಾಗ್ತಂತ ಹೋಗುತ್ತೆ. ಅದು ಬೇರೆ ಎಲ್ಲ ದೇಹದ ಭಾಗಕ್ಕೆಲ್ಲ ಸ್ಪ್ರೆಡ್ ಹಾಕುವಂತ ಹೋಗುತ್ತೆ. ಸೊ ಇನ್ನು ಜನರಲ್ ಟರ್ಮು ಹೇಳಬೇಕಂತ ಹೇಳಿದರೆ ದುರ್ಮಾಂಸ ಅಂತ ಎಲ್ಲರೂ ಯೂಸ್ ಮಾಡ್ತಾರೆ. ಅದು ಒಂದು ಗಡ್ಡೆಗಳು ಹೆಸರು ಹೇಳೋದು, ಅದು ದುರ್ಮಾಂಸ ಅಂತ ಅದು ಒಳ್ಳೆ ಶಬ್ದ ಅಲ್ಲ. ಈಗ ಬ್ಲಡ್ ಕ್ಯಾನ್ಸರ್ ಆಗುತ್ತೆ, ಬ್ರೈನ್ ಕ್ಯಾನ್ಸರ್ ಆಗುತ್ತೆ. ಸೊ ದೇಹದ ಯಾವುದೇ ಭಾಗದಲ್ಲಿ ಕೂಡ ಕ್ಯಾನ್ಸರ್ ಆಗ್ಬೋದು. ಓಕೆ ಡಾಕ್ಟರ್, ಇವಾಗ ವೈದ್ಯಶಾಸ್ತ್ರದಲ್ಲಿ ಸಾಕಷ್ಟು ಪ್ರಗತಿಗಳಾಗಿದೆ, ಸಾಕಷ್ಟು ಟೆಕ್ನಾಲಜೀಸ್ಗಳು ಬಂದಿದೆ. ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಈಗ ಲೇಟೆಸ್ಟ್ ಆಗಿ ಬಂದಿರುವಂಥದ್ದು. ಇಷ್ಟೆಲ್ಲ ಪ್ರಗತಿ ಆದರೂ ನಮ್ಮ ಕ್ಯಾನ್ಸರ್ ಯಾಕೆ ವಾಸಿ ಆಗ್ತಾ ಇಲ್ಲ? ಕ್ಯಾನ್ಸರ್ ವಾಸಿ ಆಗ್ತಿಲ್ಲ ಅಂತ ಹೇಳೋದಕ್ಕಿಂತ ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಕ್ಯಾನ್ಸರ್ ಪೇಷಂಟ್ಸು ನಮ್ಮ ಹತ್ರ ಯಾವ ಸ್ಟೇಜಲ್ಲಿ ಬರ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಓಕೆನಾ? ಯೂಶ್ವಲಿ ಇನ್ ಜನರಲ್ಲು ಯಾವುದೇ ಕ್ಯಾನ್ಸರ್ನ ನಾವು ಸ್ಟೇಜ್ 1 to 4 ಅಂತೇಳಿ ಡಿವೈಡ್ ಮಾಡ್ತೀವಿ.
ಓಕೆನಾ. ಇನ್ ಜನರಲ್ ಆಗಿ ಸ್ಟೇಜ್ 1 ಅಂತ ಹೇಳಿದರೆ ಯಾವುದೇ ಒಂದು ಭಾಗದಲ್ಲಿ ಕ್ಯಾನ್ಸರ್ ಸ್ಟಾರ್ಟ್ ಆದರೆ ಅದೇ ಭಾಗದಲ್ಲಿದೆ ಸಣ್ಣ ಪದಾರ್ಥ, ಒಂದು ಸಣ್ಣ ಗಾತ್ರದಲ್ಲಿ ಸಣ್ಣ ಇದೆ. ಫಾರ್ ಎಕ್ಸಾಂಪಲ್ ಬ್ರೆಸ್ಟ್ ಕ್ಯಾನ್ಸರ್ ಅಂತ, ಸ್ತನ ಕ್ಯಾನ್ಸರ್ ಅಂತ ಹೇಳ್ತೀವಿ. ಸ್ತನದಲ್ಲಿ ಅದು ಕ್ಯಾನ್ಸರ್ ಸ್ಟಾರ್ಟ್ ಆದರೆ ಕ್ಯಾನ್ಸರ್ ಗಡ್ಡೆ ಅದು ಗಾತ್ರದಲ್ಲಿ ಸ್ವಲ್ಪ ಕಡಿಮೆ ಇದ್ದರೆ ಬೇರೆ ಎಲ್ಲೂ ಕಡೆ ಸ್ಪ್ರೆಡ್ ಆಗಿಲ್ಲ, ಎಲ್ಲಿ ಸ್ಟಾರ್ಟ್ ಆಗಿದೆ ಅಲ್ಲೇ ಇದೆ, ಗಾತ್ರದಲ್ಲಿ ಸ್ವಲ್ಪ ಕಡಿಮೆ ಗಾತ್ರದಲ್ಲಿದೆ, ಹಾಗಾಗಿ ಅದನ್ನು ಸ್ಟೇಜ್ 1 ಅಂತ ಹೇಳ್ತೀವಿ. ಅದು ಅಕಸ್ಮಾತ್ ಗಾತ್ರದಲ್ಲಿ ಸ್ವಲ್ಪ ಜಾಸ್ತಿ ಆಯಿತು ಅದೇ ಜಾಗದಲ್ಲಿ ಅಂತ ಹೇಳಿದ್ರೆ ಸ್ಟೇಜ್ 2 ಅಂತ ಹೇಳ್ತೀವಿ. ಸ್ಟೇಜ್ 3 ಅಂತ ಹೇಳಿದರೆ ಬ್ರೆಸ್ಟಿಂದ ಅಕ್ಕಪಕ್ಕ ಎಲ್ಲಾದರೂ ಸ್ಪ್ರೆಡ್ ಆದರೆ, ಓಕೆನಾ. ಈಗ ಬ್ರೆಸ್ಟಿಂದ ಆರ್ಮ್ ಪಿಟ್ಟಿಗೆ ಏನಾದರೂ ಸ್ಪ್ರೆಡ್ ಆಯಿತು ಅಂತ ಹೇಳಿದರೆ ನಾವು ಸ್ಟೇಜ್ 3 ಅಂತ ಹೇಳ್ತೀವಿ. ಸ್ಟೇಜ್ 4 ಅಂತ ಹೇಳಿದರೆ ಎಲ್ಲಿ ಒಂದು ಸ್ಟಾರ್ಟ್ ಆಗಿದೆ, ಎಕ್ಸಾಂಪಲ್ ಸ್ತನದಲ್ಲಿ ಸ್ಟಾರ್ಟ್ ಆಗಿದ್ದು ಆ ಜಾಗದಲ್ಲಿ ಬಿಟ್ಟು ದೇಹದ ಬೇರೆ ಭಾಗಕ್ಕೆ ಸ್ಪ್ರೆಡ್ ಆಯಿತು ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಸ್ತನದಲ್ಲಿ ಸ್ಟಾರ್ಟ್ ಆಗಿ ಅದು ಲಂಗ್ಸಿಗೆ ಸ್ಪ್ರೆಡ್ ಆಯಿತು, ಲಿವರಿಗೆ ಸ್ಪ್ರೆಡ್ ಆಯಿತು, ಮೆದುಳಿಗೆ ಸ್ಪ್ರೆಡ್ ಆಯಿತು ಅಂತ ಹೇಳಿದರೆ ನಾವು ಅದನ್ನು ಸ್ಟೇಜ್ 4 ಅಂತ ಹೇಳ್ತೀವಿ. ಸೊ ಸ್ಟೇಜ್ ಯಾಕೆ ಇಂಪಾರ್ಟೆಂಟು ಅಂತ ಹೇಳಿದರೆ, ಯಾವುದೇ ಒಂದು ರೋಗಿ ಪೇಷಂಟು ನನ್ನ ಹತ್ರ ಸ್ಟೇಜ್ 1 ಅಂತ ಬಂದರೆ ನಾನು ಅವರಿಗೆ 100% ಗ್ಯಾರಂಟಿ ಕೊಡ್ಬೋದು, ವಿತ್ ನಾನು ಕಾನ್ಫಿಡೆನ್ಸಿಂದ ಹೇಳ್ಬೋದು ನಿಮ್ಮ ಕ್ಯಾನ್ಸರ್ನ ನಾನು 100% ಗುಣ ಮಾಡಿ ಕೊಡ್ತೀನಿ ಅಂತೇಳಿ. ಸ್ಟೇಜ್ 2ರಲ್ಲಿ ಕೂಡ ಸಾಧ್ಯತೆ ಇದೆ, ಸ್ಟೇಜ್ 3ರಲ್ಲಿ ಸಾಧ್ಯತೆ ಇದೆ, ಆದರೆ ಮತ್ತೆ ಮರುಕೊಳ್ಳೋ ರಿಕರೆನ್ಸ್ ಅಂತ ಹೇಳ್ತೀವಿ, ಮತ್ತೆ ಮರುಕೊಳ್ಳೋ ರಿಸ್ಕ್ ಇರುತ್ತೆ. ಬಟ್ ಸ್ಟೇಜ್ 4 ಬಂದಾಗೆ ನಾವು ಯೂಶ್ವಲಿ ನಾವು ಅವ್ರಿಗೊಂದು ಗುಣಪಡಿಸೋ ಒಂದು ಬಗ್ಗೆ ಮಾತಾಡೋದೇ ಇಲ್ಲ. ಯಾಕಂದರೆ ಸ್ಟೇಜ್ 4 ಅಂತ ಹೇಳಿದರೆ ಬೇರೆ ಕಡೆ ಸ್ಪ್ರೆಡ್ ಆಗಿದೆ, ಹಾಗಾಗಿ ಎಲ್ಲದನ್ನು ತೆಗಿಲಿಕ್ಕಾಗಲ್ಲ, ಓನ್ಲಿ ಇಂಜೆಕ್ಷನ್ಸ್ ಅಷ್ಟೇ, ಏನಾದರೂ ಕೀಮೋಥೆರಪಿ ಅದೆಲ್ಲ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ಸ್ಟೇಜ್ 4ಅಲ್ಲಿ ಕೆಲವೊಂದು ಕ್ಯಾನ್ಸರಲ್ಲಿ ಗುಣ ಮಾಡೋ ಚಾನ್ಸಸ್ ಇದೆ. ಬಟ್ ಇನ್ ಜನರಲ್ಲು ಸ್ಟೇಜ್ 4 ಆದ ತಕ್ಷಣವೇ ಸೊ ನಾವು ಕ್ಯೂರ್ ಬಗ್ಗೆ ಮಾತಾಡಲ್ಲ, ಅವ್ರದ್ದು ಎಕ್ಸ್ಟೆನ್ಷನ್ ಆಫ್ ಲೈಫ್ ಸ್ಪ್ಯಾನ್ ಅಂದರೆ ಅವ್ರದ್ದು ಏನು ಜೀವಾವಧಿ ಅಂತ ಹೇಳ್ತೀವಿ ಅದನ್ನು ಸ್ವಲ್ಪ ಮುಂದುವರಿಸಲಿಕ್ಕೆ, ಕ್ವಾಲಿಟಿ ಆಫ್ ಲೈಫ್ ಇರೋವಷ್ಟು ದಿನ ಅವರು ನರಳಬಾರ್ದು ಕ್ಯಾನ್ಸರಿಂದ, ಅದು ಒಂದು ನೋಡ್ಕೊತೀವಿ. ಬಟ್ ಸ್ಟೇಜ್ 4ಅಲ್ಲಿ ಕೂಡ ಇವಾಗ ನೀವು ಹೇಳಿದಂಗೆ ಒಂದು ಟೆಕ್ನಾಲಜಿ ಅಂತ ಹೇಳಿದ್ರಿಂದ ಚಾನ್ಸಸ್ ಇದೆ ಪೂರಾ ಗುಣ ಮಾಡಲಿಕ್ಕೆ. ಬಟ್ 4ಅಲ್ಲಿ ಕೂಡ ಚಾನ್ಸಸ್ ಇದೆ, ಆದರೆ ಸ್ಟೇಜ್ 1 and 2ಅಲ್ಲಿ ಪ್ರತಿಯೊಂದು ಕ್ಯಾನ್ಸರು ನಾವು ಕಾನ್ಫಿಡೆಂಟಾಗಿ ಹೇಳ್ಬೋದು ನಾವು ಗುಣ ಮಾಡಿ ಕೊಡ್ತೀವಿ ಅಂತೇಳಿ. ಕೆಲವೊಂದು ಕ್ಯಾನ್ಸರಲ್ಲಿ ಸ್ಟೇಜ್ 4ಅಲ್ಲಿ ಕೂಡ ಗುಣ ಮಾಡ್ಬೋದು. ಓಕೆ ಡಾಕ್ಟರ್, ಇವಾಗ ನೀವು ಹೇಳಿದ್ರಿ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4 ಅಂತ ಹೇಳಿ. ಈಗ ಕೆಲವರಿಗೆ ಅದು ಸ್ಟೇಜ್ 4 ಹೋದ್ಮೇಲೆ ಗೊತ್ತಾಗುತ್ತೆ ನನಗೆ ಕ್ಯಾನ್ಸರ್ ಇದೆ ಅನ್ನುವಂಥದ್ದು, ಅದು ಯಾವ ಕಾರಣಕ್ಕೆ ಡಾಕ್ಟರ್? ಅದು ಹೇಗಾಗುತ್ತೆ ಅಂದರೆ, ಈಗ ಕ್ಯಾನ್ಸರು ಒಳಗಡೆ ನಮ್ಮಲ್ಲಿ ಇದೆ, ಬೆಳೀತಾ ಇದೆ ಅಂತ ಗೊತ್ತೇ ಆಗಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಇವತ್ತು ಬೆಳಗಿಂದ ಒಂದು ಇನ್ಸಿಡೆನ್ಸ್ ಹೇಳ್ತೀನಿ. ಅಂದರೆ ಒಂದು 70 ವರ್ಷದ ಒಂದು ಮಹಿಳೆ, ಅವ್ರ ಮನೇಲಿ ಎಲ್ಲ ಇದೆ, ಅಂದರೆ ವೆರಿ ರಿಚ್ ಫ್ಯಾಮಿಲಿ, ವೆರಿ ಎಜುಕೇಟೆಡ್ ಫ್ಯಾಮಿಲಿ. ಅಮ್ಮಗೆ ಒಂದು 2 ವರ್ಷದಿಂದ ಒಂದು ಸ್ತನದಲ್ಲಿ ಒಂದು ಗಡ್ಡೆ ಸ್ಟಾರ್ಟ್ ಆಗಿದೆ, ಲಂಪ್ ಅಂತ ಹೇಳ್ತೀವಿ, ಗಡ್ಡೆ ಸ್ಟಾರ್ಟ್ ಆಗಿದೆ. ಅದು ಅಮ್ಮ ಏನು ಯೋಚನೆ ಮಾಡಿದ್ದಾರೆ, ಅದು ಪೇನ್ಲೆಸ್, ಅಂದರೆ ನಂಗೆ ನೋವು ಇಲ್ಲೇ ಇಲ್ಲ. ಸೊ ಹಾಗಾಗಿ ಮನೇಲಿ ಯಾರೂ ಹೇಳಲೇ ಇಲ್ಲ ಅಮ್ಮ, ಓಕೆನಾ. ಅಮ್ಮ ಅಂತ ಹೇಳ್ಕೊಂಡಿದ್ದಾರೆ ನೋವಿಲ್ಲ, ಹಾಗಾಗಿ ಅದು ಯಾವುದೂ ಎದುರ್ಕೊಳೋದಿಲ್ಲ ಅಂಥೇಳಿ. ಆ ಒಂದು ಗಡ್ಡೆ ಆ ಚರ್ಮಕ್ಕೆ ಸ್ಕಿನ್ನಿಗೆ ಬಂದು ಅಲ್ಲಿ ಅಲ್ಸರ್ ಆಗಿ ಬ್ಲೀಡಿಂಗ್ ಆಗಿ ಆ ಒಂದು ಕ್ಯಾನ್ಸರ್ ಗಡ್ಡೆ ಬೆನ್ನು ಮೂಳೆಗೆ ಒಂದು ಸ್ಪ್ರೆಡ್ ಆದಮೇಲೆ ಯಾವಾಗ ಬ್ಯಾಕ್ ಪೇನ್ ಸ್ಟಾರ್ಟ್ ಆಯ್ತಲ್ಲ, ಅವಾಗ ಅವ್ರ ಮಕ್ಕಳಿಗೆ ಹೇಳಿದ್ದು, ಓಕೆನಾ. ಅಕಸ್ಮಾತ್ ಅವನೇನಾದ್ರು 2 ವರ್ಷ ಮುಂಚೆನೇ ಈ ಥರ ಹೇಳಿಬಿಟ್ಟಿದ್ರೆ, ನನಗೊಂದು ಸ್ತನದಲ್ಲಿ ಗಡ್ಡೆ ಇದೆ ಅಂತ ಹೇಳಿದರೆ, ಆವಾಗಲೇ ನಾವು ಡಯಾಗ್ನೋಸ್ ಮಾಡಿ ಟ್ರೀಟ್ ಮಾಡಿದರೆ ಅದು ಸ್ಟೇಜ್ 1ಅಲ್ಲಿ ಇತ್ತು. ಸೊ ಹಾಗಾಗಿ ಆವಾಗಲೇ ಅವ್ನಿಗೆ ಪೂರ ಗುಣ ಮಾಡ್ಬೋದಾಗಿತ್ತು. ಸೊ ನಿಮ್ಮ ಕ್ವಶನಿಗೆ ಯಾಕೆ ಹೇಗಾಗುತ್ತಂದರೆ, ಫಸ್ಟ್ ಆಫ್ ಆಲ್ ಅವೇರ್ನೆಸ್ ಇಲ್ಲ, ಇದು ಕೂಡ ಕ್ಯಾನ್ಸರ್ ಇರಬಹುದು ಅಂತೇಳಿ ಅವೇರ್ನೆಸ್ ಇಲ್ಲ. ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕಂದ್ರೆ, ಫಸ್ಟ್ ಸ್ತನ ಕ್ಯಾನ್ಸರ್ ಮೋಸ್ಟ್ ಕಾಮನ್ ಆಗೋ ಕ್ಯಾನ್ಸರ್. ಏನಾಗುತ್ತೆ, ನೀವು ಸ್ಟೇಜ್ 4 ಕ್ಯಾನ್ಸರ್ ಮಹಿಳೆ ನಮ್ಮ ಹತ್ರ ಬಂದರೆ ನಾನು ಕೇಳ್ತೀನಲ್ಲ ಯಾಕೆ ಲೇಟಾಗಿ ಬಂದ್ರಿ ಅಂತ, ಅವರು ಫಸ್ಟ್ ರೀಸನ್ ಹೇಳೋದೇ ಇದನ್ನು, ನನ್ನ ಹತ್ರ ಅದೇನು ತೊಂದರೆ ಕೊಡಲಿಲ್ಲ ನನಗೆ, ಅದು ನಾನು ಯಾಕೆ ಹೋಗಲಿ, ಅದು ನೋವು ಇರಲಿಲ್ಲ, ಎಂತ ಇರಲಿಲ್ಲ, ನಾನು ಯಾಕೆ ಆಸ್ಪತ್ರೆಗೆ ಹೋಗಲಿ ಅಂತ. ಸೊ ನಾವು ಅದಕ್ಕೆ ಹೇಳ್ತೀವಿ ಪೇನ್ಲೆಸ್ ಲಂಪ್, ಅಂದರೆ ನೋವು ರಹಿತ ಗಡ್ಡೆ ಸ್ತನದಲ್ಲಿದ್ದರೆ, ಎಕ್ಸ್ಪೆಷಲಿ 30 to 40 ಇಯರ್ಸ್ ಆದಮೇಲಿದ್ದರೆ ದಯವಿಟ್ಟು ಯಾವುದೇ ಮಹಿಳೆ ಆಗಲಿ ನೆಗ್ಲೆಕ್ಟ್ ಮಾಡಬಾರ್ದು. ಯಾಕಂದರೆ ಅದು ಒಂದು ವಿಂಡೋ ಪೀರಿಯಡ್, ಅದೊಂದು ಚಾನ್ಸ್, ಬೇಗನೆ ನಾವು ಡಿಟೆಕ್ಟ್ ಮಾಡಿ ಬೇಗನೆ ಟ್ರೀಟ್ಮೆಂಟ್ ಮಾಡೋದ್ರಿಂದ ಪೂರ ಗುಣ ಆಗೋ ಚಾನ್ಸಸ್ ಇದೆ. ಈ ಎಕ್ಸಾಂಪಲ್ ಸ್ಟಮಕ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಉದರ ಕ್ಯಾನ್ಸರ್. ಸೊ ಅದು ಏನಾಗುತ್ತೆ, ಸ್ಟಮಕ್ ಕ್ಯಾನ್ಸರ್ ಸ್ಟಾರ್ಟ್ ಆದಾಗೆ ಅದ್ರ ಸಿಮ್ಟಮ್ಸು ಮತ್ತು ಗ್ಯಾಸ್ಟ್ರೈಟಿಸ್ ಸಿಮ್ಟಮ್ಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಹೊಟ್ಟೆ ಉರಿ ಬರ್ತಿದೆ ಅಂತ ಹೇಳ್ತಾರೆ. ಬಟ್ ಎಲ್ಲ ಹೊಟ್ಟೆ ಉರಿ ಬಂದವ್ರಿಗೂ ಎಂಡೋಸ್ಕೋಪಿ ಮಾಡಿಸ್ಕೊತ ಹೋದರೆ ಅದು ಓವರ್ ಟ್ರೀಟ್ಮೆಂಟ್ ಆಗುತ್ತೆ. ಪೇಷಂಟ್ಸ್ ಕೇಳ್ತಾರಲ್ಲ, ನಮಗೆ ಸುಮ್ಮನೆ ಹೊಟ್ಟೆ ಉರಿ ಅಂತ ಹೋದ್ವಿ, ಸುಮ್ಮನೆ ಎಂಡೋಸ್ಕೋಪಿ ಯಾಕೆ ಮಾಡಿಸಿದ್ರಿ ಅಂತ ಕೇಳ್ತಾರೆ, ನೀವು ಕೇಳಿರ್ತೀರಲ್ಲ. ಸೊ ಎಲ್ಲದಕ್ಕೂ ಒಂದು ಪ್ರೋಟೋಕಾಲ್ ಅಂತ ಇದೆ. ಇದೇ ಥರ ಎಕ್ಸಾಂಪಲ್ ಹೊಟ್ಟೆ ಉರಿ ಅಂತ ಯಾರು ಡಾಕ್ಟರ್ ಹತ್ರ ಹೋದರೆ ಅವರು 4 ವಾರ ಒಂದು ಆ್ಯಂಟಾಸಿಡ್ಸ್ ಏನೋ ಟ್ಯಾಬ್ಲೆಟ್ಸ್ ಇರುತ್ತೆ, ಅದಕ್ಕೆ ಟ್ರೀಟ್ಮೆಂಟ್ ಅದನ್ನು ಕೊಡ್ತಾರೆ. ಅಕಸ್ಮಾತ್ 4 ರಿಂದ 6 ವಾರದ ಟ್ರೀಟ್ಮೆಂಟ್ ತೊಗೊಂಡ್ರೂ ಅವರಿಗೆ ಏನು ಸಿಮ್ಟಮ್ಸ್ ಇತ್ತಲ್ಲ ಅದು ಕಡಿಮೆ ಆಗಲಿಲ್ಲ ಅಂತ ಹೇಳಿದರೆ ನಾವು ಎಂಡೋಸ್ಕೋಪಿ ಮಾಡಿ ನೋಡಲೇಬೇಕು.
ಓಕೆನಾ. ಸೊ ಅವಾಗ ನಮಗೆ ಜಠರದಲ್ಲಿ ಏನಾದರೂ ಗಡ್ಡೆ ಇದೆಯಾ, ಏನಾದರೂ ಅಲ್ಸರ್ ಇದೆಯಾ ಅಂತ ಗೊತ್ತಿದ್ದರೆ, ಏನೋ ಸಸ್ಪಿಷನ್ ಇದ್ದರೆ ಅಲ್ಲೊಂದು ಬಯಾಪ್ಸಿ ಅಂತ ತಗೊಂಡು ನಾವು ಕನ್ಫರ್ಮ್ ಮಾಡ್ಕೊತೀವಿ ಅದು ಕ್ಯಾನ್ಸರ್ ಹೌದಲ್ಲ ಅಂತೇಳಿ. ಸೊ ಇನ್ನೊಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ನಾವು ರೆಕ್ಟಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಅಂದರೆ ನಾವು ಒಂದು ಮೋಷನ್ ಏನು ಪಾಸ್ ಮಾಡ್ತೀವಲ್ಲ, ಅದರಲ್ಲಿ ಕೂಡ ಎಲ್ಲ ಪೇಷಂಟ್ಸು ರೆಕ್ಟಲ್ ಕ್ಯಾನ್ಸರ್ಸ್ ಬರೋದು ಬ್ಲೀಡಿಂಗ್ ಪರ್ ರೆಕ್ಟಮ್, ಅಂದರೆ ಅವ್ರದ್ದು ಮೋಷನ್ ಪಾಸ್ ಮಾಡಬೇಕಾದ್ರೆ ರಕ್ತ ಹೋಗುತ್ತೆ ಅಂತ ಅವ್ರದ್ದು ಸಿಮ್ಟಮ್ಸ್ ಅದು. ಸೊ ಎಲ್ಲಾದರೂ ಏನು ಥಿಂಕ್ ಮಾಡ್ತಾರೆ, ಮೂಲವ್ಯಾಧಿ ಇರ್ಬೋದು, ಹಿಮೋರಾಯ್ಡ್ಸ್ ಇರ್ಬೋದು ಅಂತೇಳಿ. ಸೊ ಯೂಶ್ವಲಿ ಅವರು ಬೇರೆ ಬೇರೆ ಸಣ್ಣ ಪುಟ್ಟ ಹಾಸ್ಪಿಟ್ಲಿಗೆ ಹೋಗಿ ಯಾರು ಟೆಸ್ಟ್ ಮಾಡಿಸ್ಕೊಳ್ಳಿದಲ್ಲಿ ಅದು ಮೂಲವ್ಯಾಧಿ ಅಂತ ಟ್ರೀಟ್ಮೆಂಟ್ ತೊಗೊತಾ ಇರ್ತಾರೆ. ಯಾವಾಗಾದ ಮೂಲವ್ಯಾಧಿಗೆ ಪೈಲ್ಸಿಗೆ ಆಪ್ರೇಷನ್ ಮಾಡಿಸ್ಕೊಂಡು ಕಡಿಮೆ ಆಗಲಿಲ್ಲ, 1 ತಿಂಗಳು 2 ತಿಂಗಳು 6 ತಿಂಗಳವರೆಗೂ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡು ಕಡಿಮೆ ಆಗಲಿಲ್ಲ ಅಂದಾಗೆ ಅವಾಗೆ ಮತ್ತೆ ಒಂದು ಕೊಲೊನೋಸ್ಕೋಪಿ ಅಂತ ಮಾಡ್ತೀವಿ, ಸ್ಕೋಪಿ ಅಂತ. ಸೊ ಅವಾಗ ಗೊತ್ತಾಗುತ್ತೆ. ಅವಾಗ ಆಗೋಷ್ಟೊತ್ತಿಗೆ ಅದು ಸ್ಟೇಜ್ 1ಇಂದ ಸ್ಟೇಜ್ 4ಗೆ ಹೋಗಿರುತ್ತೆ. ಸೊ ಹಾಗಾಗಿ ಏನೇನು ಸಿಮ್ಟಮ್ಸ್ ಇರುತ್ತೆ, ಪ್ರಾಬ್ಲಮ್ಸ್ ಇರುತ್ತೆ, ಆ ಪ್ರಾಬ್ಲಮ್ಸು ನಾರ್ಮಲಾಗಿ ಆಗೋ ಒಂದು ಪ್ರಾಬ್ಲಮ್ಸ್, ಯೂಶ್ವಲ್ ಆಗೋ ಪ್ರಾಬ್ಲಮ್ಸು 2 ಓವರ್ಲ್ಯಾಪ್ ಆಗುತ್ತೆ. ಹಾಗಾಗಿ ಎಲ್ಲರೂ ನೆಗ್ಲೆಕ್ಟ್ ಮಾಡ್ತಾರೆ. ಎಕ್ಸಾಂಪಲ್ ನಾನು ಹೇಳಿದಂಗೆ ಸ್ಥಾನದಲ್ಲಿ ಗಡ್ಡೆ ಇದೆ, ಏನೂ ತೊಂದರೆ ಇಲ್ಲ, ಹೊಟ್ಟೆ ಹುರಿತಾ ಇದೆ, ಗ್ಯಾಸ್ಟ್ರೈಟಿಸ್ ಇರ್ಬೋದು, ಮೋಷನ್ನಲ್ಲಿ ರಕ್ತ ಬೀಳ್ತಿದೆ, ಅದು ಪೈಲ್ಸ್ ಇರ್ಬೋದು. ಹಾಗಾಗಿ ಇವೆಲ್ಲ ನೆಗ್ಲೆಕ್ಟ್ ಆಗುತ್ತೆ. ಯಾವಾಗ ತಡ್ಕೊಳಕ್ಕೆ ಆಗಲಿಲ್ಲ, ಬೇರೆ ಕಡೆ ಸ್ಪ್ರೆಡ್ ಆಯಿತು, ಅವಾಗಷ್ಟೇ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರನೇ ಎಲ್ಲ ಕ್ಯಾನ್ಸರ್ಗಳೂ ಲೇಟ್ ಸ್ಟೇಜಲ್ಲಿ ಗೊತ್ತಾಗುತ್ತೆ. ಓಕೆ ಡಾಕ್ಟರ್, ಇವಾಗ ನೀವು ಹೇಳೋ ಪ್ರಕಾರ ಎಲ್ಲ ಕ್ಯಾನ್ಸರ್ಗಳು ಫಸ್ಟ್ ಸ್ಟೇಜಲ್ಲಿ ಏನಾದರೂ ಸಿಂಪ್ಟಮ್ಸ್ ಇರುತ್ತೆ ಅಂತ? ಸಿಂಪ್ಟಮ್ಸ್ ಇರುತ್ತೆ, ಬಟ್ ಅದು ಓವರ್ಲ್ಯಾಪ್ ಆಗುತ್ತೆ. ಅಂದರೆ ನಾರ್ಮಲ್ ಆಗಿ ಎಕ್ಸಾಂಪಲ್ ನೀವು ಏನೋ ಖಾರ ತಿಂದರೆ ಸ್ವಲ್ಪ ಹೊಟ್ಟೆ ಹುರಿ ಬಂದೇ ಬರುತ್ತೆ. ಸೊ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ದ ಉದರ ಕ್ಯಾನ್ಸರ್ ಕೂಡ ಹಾಗೆ ಫಸ್ಟಿಗೆ ಸ್ಟಾರ್ಟ್ ಆಗೋದೇ ಕ್ಯಾನ್ಸರ್ ಅಂತೇಳಿ. ಸೊ ನಾನು ಹೇಳ್ದಂಗೆ ಎಲ್ಲರಿಗೂ ಎಂಡೋಸ್ಕೋಪಿ ಮಾಡಿಸೋದು ಬೇಕಾಗಿಲ್ಲ. ಸೊ ಫಸ್ಟು ಆ ಸಿಂಪ್ಟಮ್ಸ್ಗೆ ಟ್ರೀಟ್ಮೆಂಟ್ ಕೊಡೋದು, ಆ ಸಿಂಪ್ಟಮ್ಸ್ಗೆ ರಿಲೀಫ್ ಬರಲಿಲ್ಲ ಅಂದರೆ ಮಾತ್ರ ನೆಕ್ಸ್ಟ್ ಸ್ಟೆಪ್ ಆಫ್ ಇನ್ವೆಸ್ಟಿಗೇಷನ್ ಮಾಡಬೇಕು. ಓಕೆ ಡಾಕ್ಟರ್, ಇವಾಗ ಸ್ಮೋಕ್ ಮಾಡೋದ್ರಿಂದ ಕ್ಯಾನ್ಸರ್ ಬರ್ತದೆ ಅಂತ ಹೇಳ್ತಾರೆ. ಇವಾಗ ನಮ್ಮ ವೀಕ್ಷಕರು ಕೇಳ್ತಾರೆ, ನನಗೊಬ್ರು ಗೊತ್ತಿದ್ದಾರೆ, ಅವರು ಡೈಲಿ ಸ್ಮೋಕ್ ಮಾಡ್ತಾರೆ, ತುಂಬ ವರ್ಷದಿಂದ ಸ್ಮೋಕ್ ಮಾಡ್ತಾ ಇದ್ದಾರೆ, ಅವರಿಗೆ ಕ್ಯಾನ್ಸರ್ ಬರಲಿಲ್ಲ ಅಂತ. ಹಾಗಾದರೆ ಸ್ಮೋಕಿಂಗ್ ಮಾಡೋದು ನಿಜವಾಗಿ ಕ್ಯಾನ್ಸರ್ಗೆ ಕಾರಣ ಆಗುತ್ತಾ? ಇವಾಗ ನಾನು ರಿವರ್ಸ್ ಆಗಿದ್ದಕ್ಕೆ ಆನ್ಸರ್ ಮಾಡ್ತೀನಿ. ಹೇಗೆಂದರೆ ಈಗ ಎಲ್ಲ ಯಾವುದೋ ಒಂದು ಫ್ಯಾಮಿಲಿಯಲ್ಲಿ ಕ್ಯಾನ್ಸರ್ ಆಗಿದೆ ಅಂದ್ಕೊಳ್ಳಿ, ಕ್ಯಾನ್ಸರ್ ಆಗಿ ಟ್ರೀಟ್ಮೆಂಟ್ ತೊಗೊಂಡು ಅದನ್ನೆಲ್ಲ ಅನುಭವಿಸಿರ್ತಾರಲ್ಲ, ಕ್ಯಾನ್ಸರಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ, ಏನು ಎಂತು, ಕೆಲವೊಬ್ರಿಗೆ ಕ್ಯಾನ್ಸರ್ ಗುಣ ಆಗಲ್ಲ ಅಂತೆಲ್ಲ ಗೊತ್ತಾಗುತ್ತಲ್ಲ. ಅವ್ರ ಮನೆಯವರು ಬಂದು ನನ್ನ ಹತ್ರ ಒಂದೇ ಕ್ವಶನ್ ಕೇಳೋದು, ನಮಗೆ ಕ್ಯಾನ್ಸರ್ ಬರಬಾರ್ದು ಅಂತ ಹೇಳಿದರೆ ನಾವೇನು ಮಾಡಬೇಕು ಅಂತೇಳಿ. ಸೊ 100% ಕ್ಯಾನ್ಸರ್ ಬರಲೇಬಾರ್ದು ಅಂತೇಳಿ ಇಲ್ಲಿವರೆಗೆ ಯಾವುದೇ ಒಂದು ರೀತಿಯ ನಮ್ಮ ಹತ್ರ ಇಲ್ಲ, ರಾಮಬಾಣ ಅಂತ ಯಾವುದೇ ಏನೂ ಇಲ್ಲ. ಯಾಕಂದರೆ ನಮಗೆ ಯಾವುದು ಗೊತ್ತೇ ಇಲ್ಲ ಯಾಕೆ ಬರ್ತಿದೆ ಅಂತ 100%. ಹಾಗಾಗಿ ಹೇಳಿಕ. ಆದರೆ ಒಂದೇ ಒಂದು ಹೇಳ್ಬೋದು ಅಂದರೆ ಸ್ಮೋಕಿಂಗ್, ಟೊಬ್ಯಾಕೊ, ಎನಿ ಫಾರ್ಮ್ ಆಫ್ ಟೊಬ್ಯಾಕೊ, ಓಕೆನಾ, ಇದು ಚೀವಿಂಗ್ ಆಗಿರ್ಬೋದು, ತಂಬಾಕು ಚೀವ್ ಮಾಡೋದಿರ್ಬೋದು, ಸಿಗರೇಟು, ಬೀಡಿ, ಎನಿಥಿಂಗ್, ಎನಿ ಟೊಬ್ಯಾಕೊ, ಅದನ್ನು ನೀವು ಅಡಿಕ್ಷನ್ ಇಲ್ಲ ಅಂತ ಹೇಳಿದರೆ ನಿಮ್ಮದು ಕ್ಯಾನ್ಸರ್ ಬರೋ ರಿಸ್ಕು 50% ಕಡಿಮೆ ಆಗುತ್ತೆ. ಯಾಕಂದರೆ ದ ಮೋಸ್ಟ್ ಕಾಮನ್ ರೀಸನ್ ಇಡೀ ವರ್ಲ್ಡಲ್ಲಿ ಕ್ಯಾನ್ಸರ್ ಬರೋ ರೀಸನ್ ಅಂತ ಹೇಳಿದರೆ ಟೊಬ್ಯಾಕೊ ಇಂದ. ಮಾಡೋದವರಿಗೂ ಕೂಡ ಅದೇ ನಿಮ್ಮ ಕ್ವಶನ್ ಅದೇ. ಈ ಎಕ್ಸಾಂಪಲ್ ನೋಡಿ, ನಾನು ಬೇರೆ ರೀತಿಯಿಂದ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲ. ಇವಾಗ ಎಲ್ಲರೂ ಕೂಡ ಸೀಟ್ ಬೆಲ್ಟ್ ಹಾಕ್ಕೊಂಡು ಗಾಡಿ ಓಡಿಸ್ತಾರೆ, ಹೌದಲ್ಲ? ಹಾಗಂತ ಹೇಳಿ ಸೀಟ್ ಬೆಲ್ಟ್ ಹಾಕ್ಕೊಂಡವ್ರಿಗೂ ಆಕ್ಸಿಡೆಂಟ್ ಆಗಿದೆ, ಹೌದಲ್ಲ? ಅವ್ರಿಗೂ ಹೆಡ್ ಇಂಜುರಿ ಆಗಿದೆ, ಎಷ್ಟೊಂದು ಜನ ಡೆತ್ ಆಗಿದ್ದಾರೆ. ಸೊ ಹಾಗಂತೇಳಿ ಈಗ ಸೀಟ್ ಬೆಲ್ಟ್ ಹಾಕ್ಕೊಂಡವ್ರಿಗೂ ಆಕ್ಸಿಡೆಂಟ್ ಆಗಿ ತೀರ್ಕೊಂಡಿದ್ದಾರೆ. ಸೊ ನಾನು ಯಾಕೆ ಸೀಟ್ ಬೆಲ್ಟ್ ಹಾಕೋಬೇಕು ಅಂತ ಕೇಳಿದ್ರೆ ಅದಕ್ಕೂ ಆನ್ಸರ್ ಉಂಟಾ? ಓಕೆನಾ? ಇದು ವೆರಿ ಸಿಂಪಲ್. ಈಗ ನೀವು ಹೇಳಿದ್ರಲ್ಲ, ಇಲ್ಲೇ ಇಲ್ಲ ಅಂದರೆ ಕ್ಯಾನ್ಸರು ಸ್ಮೋಕ್ ಮಾಡ್ತಾ ಇದ್ದಾರೆ, ಅವ್ರಿಗೇನೂ ಹಾಗೇ ಇಲ್ಲ ಅಂತೇಳಿ. ಓಕೆನಾ? ನಾನು ಹೇಗೆ ಹೇಳ್ಬೇಕಂದ್ರೆ, ನೀವು 100 ಒಂದು 1000 ಒಂದು 1000 ಜನ ಎಂದು ಸ್ಮೋಕ್ ಮಾಡಲೇ ಇಲ್ಲ, ಇನ್ನೊಂದು 1000 ಜನ ಸ್ಮೋಕ್ ಮಾಡ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ. ಓಕೆನಾ? ಇವರಲ್ಲಿ ಕ್ಯಾನ್ಸರ್ ಇನ್ಸಿಡೆನ್ಸ್ ನೋಡಿ, ಇನ್ನೊಂದು ಗ್ರೂಪಲ್ಲಿ ಸ್ಮೋಕ್ ಮಾಡೋರು ಕ್ಯಾನ್ಸರ್ ಇನ್ಸಿಡೆನ್ಸ್ ನೋಡಿ. ಯಾರು ರೆಗ್ಯುಲರ್ ಆಗಿ ಸ್ಮೋಕು, ಟೊಬ್ಯಾಕೊ ಏನು ಅಡಿಕ್ಷನ್ ಇದಾರಲ್ಲ, ಆ ಒಂದು ಗ್ರೂಪಲ್ಲಿ ಡೆಫಿನೆಟ್ಲಿ ವೆರಿ ಹೈ ರಿಸ್ಕ್ ಇರುತ್ತೆ, ಅಂದರೆ ಇನ್ಸಿಡೆನ್ಸ್ ಕೂಡ ಭಾಳ ಇರುತ್ತೆ. ಓಕೆನಾ? ಸೊ ಇದು ಹಾಗೇ, ನಾನು ಸೀಟ್ ಬೆಲ್ಟ್ ಎಕ್ಸಾಂಪಲ್ ಕೊಟ್ಟೆನಾ, ಹಾಗೇ. ಸೊ ಯಾರಾದರೂ ಕೇಳಿದರೆ ಸಾಧ್ಯನೇ ಇಲ್ಲ, ನೀವು 100% ಕ್ಯಾನ್ಸರ್ ತಪ್ಪಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಕೆಲವೊಂದು ಸರಿ ಆಗೋದನ್ನು ತಪ್ಪಿಸೋದು ಯಾರ ಕೈಲೂ ಸಾಧ್ಯ ಇಲ್ಲ. ಓಕೆನಾ? ಬಟ್ ನಾವು ಪ್ರಿಕಾಷನ್ಸ್ ತೊಗೋಬೋದು, ಕ್ಯಾನ್ಸರ್ ಬರೋ ರಿಸ್ಕನ್ನು ಕಡಿಮೆ ಮಾಡ್ಬೋದು. ಡಾಕ್ಟರ್, ಇವಾಗ ಟೊಬ್ಯಾಕೊ ಬಗ್ಗೆ ಹೇಳಿದ್ರಿ, ಆಲ್ಕೋಹಾಲ್ ಕ್ಯಾನ್ಸರ್ಗೆ ಕಾರಣ ಆಗುತ್ತಾ? ಒಂದೇ ಆನ್ಸರು ಎಸ್. ಓಕೆನಾ? ಅದರಲ್ಲಿ ಏನಾಗುತ್ತೆ, ನಾನು ದಿನಕ್ಕೆ ಇಷ್ಟು ತೊಗೊಂಡ್ರೆ, ವಾರಕ್ಕೆ ಇಷ್ಟು ತೊಗೊಂಡ್ರೆ ಅದೇನು ತೊಂದರೆ ಇಲ್ಲ ಅದೆಲ್ಲ ಹೇಳಿದರೆ ಒಂಥರ ಅದು ಬ್ಯಾಡ್ ಮೆಸೇಜ್ ಹೋಗುತ್ತೆ. ಸೊ ಇನ್ ಜನರಲ್ ಏನಂತ ಹೇಳಿದರೆ, ಆಲ್ಕೋಹಾಲ್ ಈಸ್ ಆಲ್ಸೋ ಕಾರ್ಸಿನೋಜೆನಿಕ್ ಅಂತ ಹೇಳಿದರೆ ಕ್ಯಾನ್ಸರ್ ಒಂದು ಮಾಡುವ ಒಂದು ಕೆಮಿಕಲ್ ಅಂತೇಳಿ. ಸೊ ಹಾಗಾಗಿ ಆಲ್ಕೋಹಾಲ್ ಕೂಡ ತಪ್ಪಿಸ್ಕೊಳೋದು ಒಳ್ಳೆಯದು. ಓಕೆ ಡಾಕ್ಟರ್, ಇವಾಗ ಹಳ್ಳಿ ಪ್ರದೇಶಗಳಲ್ಲಿ ನೋಡೋದಾದ್ರೆ ಎಲ್ರಿಗೂ ಪಾನ್ ತಿನ್ನುವ ಅಭ್ಯಾಸ ಇರ್ತದೆ. ಇವಾಗ ಸಿಟಿಗಳಲ್ಲೂ ಕೂಡ ಪಾನ್ಗಳನ್ನು ತಿಂತಾರೆ. ತಂಬಾಕು ಇಲ್ಲದ ಪಾನ್ಗಳನ್ನು ತಿನ್ಬೋದಾ?
ಇದರಿಂದ ಕ್ಯಾನ್ಸರ್ ಬರ್ತಾ ಅಂತ? ಸಿ ಈಗ ನಾನು ಅಂದರೆ ಥರ ಹೇಳಬೇಕಂತ ಹೇಳಿದರೆ, ಈಗ ಊಟ ನೀವು ತಮ್ಮ ಪಾನಲ್ಲಿರೋ ಎಲ್ಲ ಪದಾರ್ಥದಿಂದನೂ ಕ್ಯಾನ್ಸರ್ ಬರಲ್ಲ. ಓಕೆನಾ. ಇವಾಗ ಮೇನ್ ಅಂತ ಹೇಳಿದರೆ ಟೊಬ್ಯಾಕೋದಲ್ಲಿ ಅರೌಂಡ್ 45 ಕೆಮಿಕಲ್ಸ್ ಇದೆ. ಓಕೆನಾ. ನೀವು ಪಾನಲ್ಲಿ ಟೊಬ್ಯಾಕೋ ಹಾಕ್ಕೊಂಡ್ರೆ ಡೆಫಿನೆಟ್ಲಿ ದಟ್ ಈಸ್ ಕಾರ್ಸಿನೋಜೆನಿಕ್, ಅಂದರೆ ಅದು ಕ್ಯಾನ್ಸರ್ ಮಾಡೋ ಪದಾರ್ಥ ಅದರಲ್ಲಿ ಇದೆ. ಓಕೆ. ಅದರಲ್ಲಿ ನೀವು ಎಲೆ ಜೊತೆಗೆ ಗುಲ್ಕಾನ್ ಹಾಕ್ಕೊತೀರಾ, ಇನ್ನು ಬೇರೆ ಹಾಕ್ಕೊತೀರ ಅಂದರೆ ಅದು ಮಾಡುತ್ತೆ ಕ್ಯಾನ್ಸರ್ ಅಂತ ಹೇಳೋದು ತಪ್ಪಾಗುತ್ತೆ. ಓಕೆನಾ. ಸೊ ಮೇನ್ ಅದರಲ್ಲಿ ಕ್ಯಾನ್ಸರ್ ಮಾಡೋ ಪದಾರ್ಥ ಅಂತ ಹೇಳಿದರೆ ತಂಬಾಕು. ಓಕೆನಾ. ತಂಬಾಕು ಬಿಟ್ಟು ನೀವು ಬೇರೆ ತಿಂತಿದ್ರೆ ತೊಂದರೆ ಏನಿಲ್ಲ. ಓಕೆನಾ. ಸೊ ಕೆಲವೊಂದು ಇವಾಗ ಅಂತ ಹೇಳಿದರೆ ಅರೆಕೋನೆಟ್ ಅಂದರೆ ಹಸಿ ಅಡಿಕೆ ಏನಿದೆಯಲ್ಲ ಅದರಿಂದ ಕೂಡ ಸ್ವಲ್ಪ ಇರಿಟೇಷನ್ ಆಗುತ್ತೆ. ಮ್ಯೂಕೋಸ ಇರಿಟೇಷನ್ ಅಂತ ಹೇಳ್ತೀವಿ. ಅದೇನಾಗುತ್ತೆ, ನಾನು ಅಡಿಕೆನ ಅಲ್ಲೇ ಬಾಯಲ್ಲಿ ಇಟ್ಕೊಳೋದ್ರಿಂದ ಅದು ಒಳಗಡೆ ಇರೋ ಮ್ಯೂಕೋಸ ನಮ್ಮದೇನು ಒಳಗಡೆ ಬಾಯಿ ಒಳಗಡೆ ಇರುತ್ತಲ್ಲ, ಅದಕ್ಕೆ ಕ್ರೋನಿಕ್ ಇರಿಟೇಷನ್ ಮಾಡಿ ಕೆಲವೊಂದು ಸರಿ ಅದು ಕ್ಯಾನ್ಸರ್ ಮಾಡೋ ರಿಸ್ಕ್ ಇರುತ್ತೆ. ಓಕೆನಾ. ಸೊ ನಾನು ಯೂಶ್ವಲಿ ಎಲ್ಲರಿಗೂ ಹೇಳೋದೇನಂತ ಹೇಳಿದ್ರೆ, ಎಸ್ಪೆಷಲಿ ಆಲ್ರೆಡಿ ಅವ್ರಿಗೆ ಕ್ಯಾನ್ಸರ್ ಆಗಿತ್ತು ಮತ್ತು ಇನ್ನೊಂದು ಸರಿ ಕ್ಯಾನ್ಸರ್ ಬರಬಾರ್ದು ಅಂತ ಹೇಳಿದರೆ ಅವ್ರಿಗೆ ಈವನ್ ಎಲೆಡಿಕೆ ಕೂಡ ಬಿಟ್ಬಿಡಿ ಅಂತ ಹೇಳ್ತೀವಿ ನಾವು. ಯಾಕಂದರೆ ಸ್ವಲ್ಪ ರಿಸ್ಕ್ ಇದ್ರೂ ಯಾಕೆ ನಾವು ಟೆನ್ಷನ್ ರಿಸ್ಕ್ ತೊಗೋಬೇಕು ಅಂತ. ಖಂಡಿತ. ಡಾಕ್ಟರ್, ಇವಾಗ ಕ್ಯಾನ್ಸರ್ ಅನ್ನೋದು ಹೆರಿಡಿಟರಿನ, ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಅಜ್ಜ ಅಜ್ಜಿ ಅಥವಾ ಅಪ್ಪ ಅಮ್ಮನಿಗಿದ್ರೆ ಮಕ್ಕಳಿಗೆ ಬರುವ ಚಾನ್ಸಸ್ ಇರುತ್ತಾ ಅಂತ? ಇನ್ ಜನರಲ್ಲು 80 to 90% ಫ್ಯಾಮಿಲಿಯಲ್ಲಿ ಆಗಲ್ಲ. 10 to 20% ಇನ್ ಜನರಲ್. ಬೇರೆ ಬೇರೆ ಕ್ಯಾನ್ಸರ್ಗಳಿಗೆ ಬೇರೆ ಬೇರೆ ಪರ್ಸೆಂಟೇಜ್ ಇರ್ಬೋದು. ಇನ್ ಜನರಲ್ 10 to 20% ಫ್ಯಾಮಿಲಿಯಲ್ಲಿ ಆಗ್ಬೋದು. ಬಟ್ ಎಲ್ಲ ಕ್ಯಾನ್ಸರ್, ಎಕ್ಸಾಂಪಲ್ಲು ಯಾವುದೋ ಒಂದು ಫ್ಯಾಮಿಲಿಯಲ್ಲಿ ಅಮ್ಮಗೆ ಸ್ತನ ಕ್ಯಾನ್ಸರ್ ಆಗಿದೆ ಅಂತ ಹೇಳಿದರೆ ಮಗಳಿಗೆ ಸ್ತನ ಕ್ಯಾನ್ಸರ್ ಬಂದೇ ಬರುತ್ತಂತೇನಿಲ್ಲ. ಓಕೆನಾ. ಸೊ ನೀವು ಯಾವಾಗ ಸಸ್ಪೆಕ್ಟ್ ಮಾಡ್ತೀವಿ ಆ ಫ್ಯಾಮಿಲಿಯಲ್ಲಿ ಕ್ಯಾನ್ಸರ್ ರಿಸ್ಕ್ ಜಾಸ್ತಿ ಇದೆ ಅಂತೇಳಿ ಕೆಲವೊಂದು ಕ್ರೈಟೀರಿಯಾ ಇರುತ್ತೆ. ಫಾರ್ ಎಕ್ಸಾಂಪಲ್ಲು ಯಾವುದೋ ಒಂದು ಮಹಿಳೆಗೆ ಫ್ಯಾಮಿಲಿಯಲ್ಲಿ 40 ರಿಂದ 50 ವರ್ಷದ ಒಳಗಡೆ ಆಯಿತು. ಓಕೆನಾ. ಮತ್ತು ಅವರ ಫ್ಯಾಮಿಲಿಯಲ್ಲಿ 2-3 ಆಲ್ರೆಡಿ ಆಗಿದೆ. ಓಕೆನಾ. ಸೊ ಆ ಒಂದು ಕ್ರೈಟೀರಿಯಾ ಇರುತ್ತೆ. ಆ ಕ್ರೈಟೀರಿಯಾ ಫುಲ್ಫಿಲ್ ಆಯಿತು ಅಂತ ಹೇಳಿದ್ರೆ ನಾವೊಂದು DNA ಟೆಸ್ಟ್ ಅಂತ ಮಾಡಿಸ್ತೀವಿ, ಜೀನ್ ಟೆಸ್ಟ್ ಅಂತ. ಸೊ ಅದರಲ್ಲಿ ನಮಗೆ ಗೊತ್ತಾಗುತ್ತೆ ಅವರ ಮಕ್ಕಳಿಗೆ ಪ್ಲಸ್ ಫ್ಯಾಮಿಲಿ ಮೆಂಬರ್ಸಿಗೆ ಇನ್ನೂ ಎಷ್ಟು ಬರೋ ರಿಸ್ಕ್ ಉಂಟು ಅಂತೇಳಿ ಗೊತ್ತಾಗುತ್ತೆ. ಓಕೆನಾ. ಸೊ ಹಾಗಾಗಿ ಫ್ಯಾಮಿಲಿಯಲ್ಲಿ ಯಾರಿಗೊಬ್ರು ಕ್ಯಾನ್ಸರ್ ಇದೆ ಅಂದ ತಕ್ಷಣವೇ ನಮಗೂ ಬರುತ್ತೆ ಅಂತ ಹೇಳೋದು ತಪ್ಪಾಗುತ್ತೆ. ಸೊ ಅದು ಡಿಪೆಂಡ್ಸ್. ಎಕ್ಸಾಂಪಲ್ ಸ್ತನ ಕ್ಯಾನ್ಸರ್ ಹೇಳಿದೆ ನಾನು. ಸೊ ಸ್ತನ ಕ್ಯಾನ್ಸರಲ್ಲಿ ರಿಸ್ಕ್ ಉಂಟು ಅರೌಂಡ್ 20%, ಪರ್ಟಿಕ್ಯುಲರ್ ಜೀನ್ ಪಾಸಿಟಿವ್ ಬಂತು ಅಂತ ಹೇಳಿದರೆ. ಇಲ್ಲ ಯಾರೋ ಮನೆಯಲ್ಲಿ ಅವರು 20 ವರ್ಷ ಬೀಡಿ ಸಿಗರೇಟ್ ಸೇದಿದ್ದಾರೆ, ಅವರಿಗೆ ಲಂಗ್ ಕ್ಯಾನ್ಸರ್ ಆಯಿತು ಅಂದ್ಕೊಳ್ಳಿ. ಸೊ ಆ ಕ್ಯಾನ್ಸರು ಮಕ್ಕಳಿಗೆ ಬರೋದು, ಅವ್ರ ಫ್ಯಾಮಿಲಿಯಲ್ಲಿ ಬರೋ ರಿಸ್ಕು ಇಲ್ಲ. ಅಂದರೆ ಅವ್ರ ಮಕ್ಕಳು ಬೀಡಿ ಸಿಗರೇಟ್ ಸೇದ್ತಿಲ್ಲ ಅಂತ ಹೇಳಿದರೆ ಅವ್ರಿಗೆ ಬರೋ ರಿಸ್ಕು ಇಲ್ಲ. ಓಕೆನಾ. ಸೊ ಹಾಗಾಗಿ ನನ್ನ ಮನೆಯಲ್ಲಿ ಕ್ಯಾನ್ಸರ್ ಯಾರಿಗೊಬ್ರು ಬಂದಿದೆ, ನನಗೆ ಬರುತ್ತೆ ಅಂತ ಹೆದರ್ಕೊಂಡು ಟೆನ್ಷನ್ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ. ಡಾಕ್ಟರ್, ಇವಾಗ ಟೊಬ್ಯಾಕೋ ಅಥವಾ ತಂಬಾಕು, ಬೀಡಿ ಸಿಗರೇಟ್ ಸೇದುವವರಲ್ಲಿ ಕ್ಯಾನ್ಸರ್ ಬರ್ತದೆ. ಅದರ ಪಕ್ಕದಲ್ಲಿ ಕೂತ್ಕೊಂಡಿರೋರಿಗೆ ಅದರ ಹೊಗೆಯನ್ನು ತಗೊಂಡ್ರೆ ಅದು ಸೆಕೆಂಡ್ರಿ ಸ್ಮೋಕಿಂಗ್ ಅಂತ ಹೇಳ್ತೀವಿ. ಅದು ಕೂಡ ಪ್ರೂವ್ ಆಗಿದೆ, ದಟ್ ಈಸ್ ಆಲ್ಸೋ ಕಾರ್ಸಿನೋಜೆನಿಕ್ ಅಂತ ಹೇಳಿದರೆ. ಮನೆಯಲ್ಲಿ ಯಾರಾದರೂ ಸ್ಮೋಕಿಂಗ್ ಮಾಡಿದರೆ ಹೊಗೆನ ಮನೆಯಲ್ಲಿ ಯಾರಾದರೂ ಮತ್ತೆ ಅದನ್ನು ತಗೊಂಡ್ರೆ ಅದು ಕೂಡ ಕಾರ್ಸಿನೋಜೆನಿಕ್. ಈ ಕ್ಯಾನ್ಸರ್ ಬೆಳವಣಿಗೆಯನ್ನು ತಡೆಗಟ್ಟಲಿಕ್ಕೆ ಯಾವ ಪ್ರಿಕಾಷನನ್ನು ತಗೊಳ್ಬೋದು ಅಂತ? ಅಂದರೆ ಕ್ಯಾನ್ಸರ್ ಬರೋದಕ್ಕಿಂತ ಮೊದಲು ಹೇಗೆ ನಾವು ಕ್ಯಾನ್ಸರ್ ಬರೋದು ನಾನು ಹೇಳ್ದಂಗೆ ಮೊದಲೇ ಹೇಳಿಬಿಟ್ಟೆ. ಅಂದರೆ ನೀವು ಇದನ್ನು ಮಾಡೋದ್ರಿಂದ 100% ನನಗೆ ಕ್ಯಾನ್ಸರ್ ಬರಲ್ಲ ಅಂತ ಯಾವುದೂ ಆ ಥರ ಇಲ್ಲ. ವಂಡರ್ ಡ್ರಗ್ ಅಂತ ಹೇಳ್ತೀವಿ. ಅಂದರೆ ಏನಾದರೂ ಒಂದು ಮಾಡಿದರೆ ಅದು ಕ್ಯಾನ್ಸರ್ ಬರೋದೇ ಇಲ್ಲ. ಯಾಕಂದರೆ ನಾವು ಯಾವ ರೀತಿ ಪ್ರಿಕಾಷನ್ ಏನಂತ ಹೇಳಿದರೆ ಕೆಲವೊಂದು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡೋದ್ರಿಂದ ನೀವು ಕ್ಯಾನ್ಸರ್ ಬರೋ ರಿಸ್ಕಿನ ಡೆಫಿನೆಟ್ಲಿ ಕಡಿಮೆ ಮಾಡ್ಬೋದು. ನಾನು ಆಲ್ರೆಡಿ ಹೇಳ್ದಂಗೆ ಸ್ಮೋಕಿಂಗ್ ಆರ್ ಎನಿ ಫಾರ್ಮ್ ಆಫ್ ಟೊಬ್ಯಾಕೋ ನಿಲ್ಲಿಸೋದ್ರಿಂದ ನಿಮಗೆ ಆಲ್ಮೋಸ್ಟ್ 50% ಆಫ್ ಕ್ಯಾನ್ಸರ್ ರಿಸ್ಕು ಕಡಿಮೆ ಆಗುತ್ತೆ. ಓಕೆನಾ. ಸೆಕೆಂಡ್ ಮೋಸ್ಟ್ ಕಾಮನ್ ರೀಸನ್ ಕ್ಯಾನ್ಸರಿಗೆ ಅಂತ ಹೇಳಿದರೆ ಇವಾಗ ಒಬೆಸಿಟಿ ಅಂತ ಹೇಳ್ತೀವಿ. ಅಂದರೆ ದಪ್ಪ ಇರೋದು, ಸ್ಥೂಲಕಾಯ ಅಂತ ಹೇಳ್ತೀವಲ್ಲ, ಅದೇನಾಗಿದೆ, ಸಮ್ ಆಫ್ ದಿ ಕ್ಯಾನ್ಸರ್ ಏನಾಗಿದೆ ಅದು ಹಾರ್ಮೋನ್ ಡಿಪೆಂಡೆಂಟ್. ಯಾರು ದಪ್ಪ ಇರ್ತಾರಲ್ಲ ಅವರಲ್ಲಿ ಆ ಫ್ಯಾಟಿಂದ ಕೆಲವೊಂದು ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಆ ಹಾರ್ಮೋನ್ಸು ಕ್ಯಾನ್ಸರ್ನ ಕಾಸ್ ಮಾಡುತ್ತೆ. ಸೊ ಹಾಗಾಗಿ ನಿಮ್ಮ ಹೈಟು ಮತ್ತು ವೇಟಿಗೆ, ಹೈಟ್ ಮತ್ತು ನಿಮ್ಮ ಏಜ್ಗೆ ಎಷ್ಟು ಒಂದು ವೇಟ್ ಇರಬೇಕು ಅಂತ ಇರುತ್ತೆ, BMI ಅಂತ, ಅದನ್ನು ನಾವು ಮೇಂಟೈನ್ ಮಾಡಬೇಕು. ಸೊ ಇನ್ ಜನರಲ್ಲು ಓವರ್ ವೇಟ್ ಇರಬಾರ್ದು, ಒಬೆಸಿಟಿ ಇರಬಾರ್ದು. ಸೊ ಅದಕ್ಕೇನು ಮಾಡಬೇಕು, ಡೈಲಿ ಎಕ್ಸಸೈಸ್ ಮಾಡಬೇಕು. ಮಿನಿಮಮ್ 30 minutes ಆಫ್ ಎಕ್ಸಸೈಸ್ 5 days ಇನ್ ಎ ವೀಕ್ ಅಂತ ಹೇಳ್ತೀವಿ. ಪ್ಲಸ್ ನೀವು ಜಿಮ್ಮಿಗೆ ಹೋಗ್ತೀರಾ, ಮ್ಯಾರಥಾನ್ ಓಡ್ತೀರಾ, ಅವೆಲ್ಲ ದ ಗುಡ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಅದು ಒಂದು. ಎರಡನೇದು ಡಯಟ್ ಮೇನ್ಲಿ ಏನಂತ ಹೇಳಿದ್ರೆ ವೆಜಿಟೇಬಲ್ ಬೇಸ್ಡ್ ಡಯಟ್ ಬೆಟರ್. ಹಾಗಂತ ಹೇಳಿ ನಾನ್ ವೆಜ್ನ ಅವಾಯ್ಡ್ ಮಾಡಲೇಬೇಕು, ನಾನ್ ವೆಜ್ಜಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಲ್ಲ ನಾನು. ಬಟ್ ದ ಹೈ ಫೈಬರ್ ಡಯಟಿಂದ ಒಳ್ಳೆಯದು.
ಸೊ ನಾನ್ ವೆಜ್ ಸ್ಟಾಪ್ ಮಾಡಬೇಕಂತೇನಿಲ್ಲ, ಡೆಫಿನೆಟ್ಲಿ ನಾನ್ ವೆಜ್ಜಿಂದನೇ ಕ್ಯಾನ್ಸರ್ ಬರುತ್ತಂತ ಇಲ್ಲಿವರೆಗೂ ಏನೋ ಆ ಥರ ಪ್ರೂಫ್ ಇಲ್ಲ. ಬಟ್ ಐ ಫೈಬರ್ ಡಯಟ್ ಅಂತ ಹೇಳ್ತೀವಲ್ಲ, ಸೊ ಅದರಿಂದ ಕ್ಯಾನ್ಸರು, ಉದರ ಕ್ಯಾನ್ಸರ್ ಕಡಿಮೆ, ರಿಸ್ಕು ಕಡಿಮೆ ಆಗುತ್ತೆ. ಪ್ಲಸ್ ಏನಂತ ಹೇಳಿದರೆ ಡೈಲಿ ನಿಮ್ಮದು ರೊಟೀನ್ ಎಕ್ಸಾಂಪಲ್ ಲೇಟ್ ನೈಟು ಶಿಫ್ಟ್ಸು, ಓವರ್ ನೈಟ್ ಕೆಲಸ ಮಾಡೋದು, ಪ್ಲಸ್ ಸ್ಟ್ರೆಸ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ನಾವು. ಸ್ಟ್ರೆಸ್ ಫ್ಯಾಕ್ಟರ್ ಕೂಡ ಒನ್ ಆಫ್ ದಿ ರೀಸನ್. ನೆಕ್ಸ್ಟು ಅಡಲ್ಟ್ರೇಷನ್ ಆಫ್ ಫುಡ್ ಅಂತ ಹೇಳ್ತೀವಿ, ಅಂದರೆ ಫುಡ್ಡಲ್ಲಿ ಕಲಬೆರಕೆ ಆಗಿರೋದು. ಸೊ ಅದು ಅಂದರೆ ವೇ ಆಫ್ ಲೈಫ್, ನಾವೆಂತ ಮಾಡಲಿಕ್ಕಾಗಲ್ಲ ಕೆಲವೊಂದು ವಿಷಯದಲ್ಲಿ. ಪ್ರಿಕಾಷನ್ಸ್ ತೊಗೋಬೋದು, ಇದರಿಂದ ಇದರಲ್ಲಿ ಸ್ವಲ್ಪ ಜಾಸ್ತಿ ಏನೋ ಕೆಮಿಕಲ್ಸ್ ಇದೆ ಅದೆಲ್ಲ, ಬಟ್ ಎಲ್ಲದನ್ನು ನೋಡ್ಲಿಕ್ಕೆ ಆಗಲ್ಲ, ಇಟ್ಸ್ ಇಂಪಾಸಿಬಲ್. ಸೊ ಹಾಗಾಗಿ ಬೆಸ್ಟ್ ಅಂತ ಹೇಳಿದರೆ ನೀವೇ ಬೆಳೆದು ನೀವೇ ಊಟ ಮಾಡೋದು ಬೆಸ್ಟ್, ಬಟ್ ಅದು ಅಲ್ಲಿ ಎಷ್ಟು ಪ್ರಾಕ್ಟಿಕಲಾಗಿ ಆಗಲ್ಲ. ಸೊ ಹಾಗಾಗಿ ದ ಬೆಸ್ಟ್ ವೇ ಟು ಪ್ರಿವೆಂಟ್ ಕ್ಯಾನ್ಸರ್ ಈಸ್ ನಮ್ಮ ಕೈಯಲ್ಲಿರೋದು. ಒಂದು ಸ್ಮೋಕಿಂಗ್ ಅವಾಯ್ಡ್ ಮಾಡೋದು, ಸೆಕೆಂಡ್ ಈಸ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್, ಮೇನ್ಲಿ ದ ಮೇಂಟೈನಿಂಗ್ ಆಫ್ ವೇಟು, ಫಿಸಿಕಲ್ ಎಕ್ಸಸೈಸಸ್ಸು, ಗುಡ್ ದ ಫುಡ್ ಹ್ಯಾಬಿಟ್ಸ್, ಮತ್ತು ದ ಸ್ಟ್ರೆಸ್ ಫ್ರೀ ಲೈಫ್ ಮೀನ್ಸ್ ದ ರೆಗ್ಯುಲರ್ 6 to 8 hours ಆಫ್ ಸ್ಲೀಪ್ಸು, ರೆಗ್ಯುಲರ್ ಫಿಸಿಕಲ್ ಆ್ಯಕ್ಟಿವಿಟಿ. ಅದರಿಂದ ಸೊ ಓವರಾಲ್ ಕ್ಯಾನ್ಸರ್ ರಿಸ್ಕು ಕಡಿಮೆ ಮಾಡ್ಬೋದು. ಓಕೆ ಡಾಕ್ಟರ್, ಈ ಕ್ಯಾನ್ಸರನ್ನು ತಡೆಗಟ್ಟಲಿಕ್ಕೆ ಯಾವುದಾದ್ರೂ ಲಸಿಕೆಗಳಿದೆಯಾ? ಇವಾಗ ಫಸ್ಟ್ ಸ್ಟೇಜಲ್ಲಿ ಸರ್ಜರಿ ಅಗತ್ಯ ಇದೆಯಾ ಅಥವಾ ಲಸಿಕೆಯಿಂದ ಕಡಿಮೆ ಆಗುತ್ತಾ ಅಂತ? ಸೊ ಈಗ ಫಸ್ಟು ಲಸಿಕೆ ಬಗ್ಗೆ ಕೇಳಿದ್ರಿ ನೀವು. ಲಸಿಕೆ ಅಂತ ಹೇಳಿದರೆ ವ್ಯಾಕ್ಸಿನ್ ಅಂತ ಹೇಳ್ತೀವಲ್ಲ, ಸೊ ನೀವು ಹೇಳಿರ್ತೀಯ ಪಲ್ಸ್ ಪೋಲಿಯೋ ಅದೆಲ್ಲ. ಸೊ ಅದು ಹೇಗೆ ಅಂತ ಹೇಳಿದರೆ, ನೀವು ಪಲ್ಸ್ ಪೋಲಿಯೋ ಮಾಡಿಸ್ಕೊಂಡ್ರೆ ನಿಮಗೆ ಪೋಲಿಯೋ ಬರೋದೇ ಇಲ್ಲ 100%. ಅದೇ ಥರ ಇವಾಗ ಇಲ್ಲಿವರೆಗೂ ಪ್ರೂವ್ ಆಗಿರೋದೇನಂತ ಹೇಳಿದರೆ, ಸರ್ವೈಕಲ್ ಕ್ಯಾನ್ಸರ್ ಅಂದರೆ ನಾವು ಗರ್ಭಕಂಠ ಅಂತ ಹೇಳಿದ್ವಿ, ಗರ್ಭಕೋಶದ ಕೆಳಗಿನ ಭಾಗ, ಸರ್ವಿಕ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಆ ಒಂದು ಕ್ಯಾನ್ಸರ್ ಬರೋದು ಒಂದು ವೈರಸ್ಸಿಂದ, HPV ಅಂತ ಹೇಳ್ತೀವಿ, ವುಮೆನ್ ಪ್ಯಾಪಿಲೋಮಾ ವೈರಸ್ ಅಂತ ಹೇಳ್ತೀವಿ. ಸೊ ಅದು ಬರೋದಕ್ಕಿಂತ ಮುಂಚೆನೇ ಏನಾದರೂ ವ್ಯಾಕ್ಸಿನ್ ತೊಗೊಂಡ್ರೆ ಅದನ್ನು 95 to 96% ಆ ಕ್ಯಾನ್ಸರ್ನ ಬರೋದನ್ನು ತಡೆಗಟ್ಬೋದು. ಓಕೆನಾ? ಸೊ ಅದು ಆ ಒಂದು ಕ್ಯಾನ್ಸರ್ಗೆ ಕೆಲವೊಂದು ಮೋಷನ್ ಟ್ಯೂಬ್ ಏನು ಹೇಳ್ತೀವಿ ನಾವು, ಅದು ಕೂಡ ಪ್ರಿವೆಂಟ್ ಮಾಡುತ್ತೆ. ಸೊ ಅದು ಹೇಗಂದರೆ ಬಂದ ಮೇಲೆ ತೊಗೊಳೋದಲ್ಲ ಅದು. ಓಕೆನಾ? ಫಾರ್ ಎಕ್ಸಾಂಪಲ್ಲು ನಾವು 9 to 12 years ಅಂತ ಹೇಳ್ತೀವಿ. 9 to 12 years ಗರ್ಲ್ಸಿಗೆ ಅದನ್ನು ತೊಗೋಬೇಕು, 1 or 2 doses ತೊಗೋಬೇಕಾಗತ್ತೆ. ಸೊ ಆ ಏಜಲ್ಲಿ ತೊಗೊಳೋದ್ರಿಂದ ಮುಂದೆ ಅವರಿಗೆ ಗರ್ಭಕಂಠ ಸರ್ವೈಕಲ್ ಕ್ಯಾನ್ಸರ್ ರಿಸ್ಕು ಆಲ್ಮೋಸ್ಟ್ ನಿಲ್ಲಾಗುತ್ತೆ. ಓಕೆನಾ? ಸೊ ಇಲ್ಲಿವರೆಗಾದರೂ ನಾವು ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ಯೂಸ್ ಮಾಡ್ತಿರೋದು ಅದು ಒಂದೇ ವ್ಯಾಕ್ಸಿನ್, ಬರದೇ ಇರಲಿಕ್ಕೆ. ಓಕೆನಾ? ಅದು ಆ ಏಜಲ್ಲಿ ತಗೊಳ್ಬೇಕು, ಅದರ ನಂತರ ಆ ಏಜಲ್ಲಿ ತೊಗೊಳೋದು ಬೆಟರ್, ಆ ಏಜಲ್ಲಿ ತೊಗೊಳೋದು ಬೆಟರ್. ಬಟ್ ಆ ಏಜ್ ಮುಗಿದು ಹೋಗಿದೆ ಅಂದ್ರೂ ತೊಗೋಬೋದು. ಬಟ್ ಬೆಟರ್ ಅಂತ ಹೇಳಿದರೆ ಅವರು ಮದುವೆ ಆಗಿನ ಮುಂಚೆನೇ ತೊಗೊಳೋದು ಬೆಟರ್, ಫುಲ್ ಪ್ರಿವೆನ್ಷನಿಗೆ. ಯಾವ ಏಜಲ್ಲಿ ಯಾವ ಟೈಮಲ್ಲಾರು ತೊಗೋಬೋದು. ಒಂದು ಸರಿ ತೊಗೊಂಡ್ಮೇಲೆ ಅದು ಫುಲ್ ಎಫೆಕ್ಟಿವ್ನೆಸ್ ಬರಬೇಕಲ್ಲ. ಸೊ ಬೆಟರ್ ಅಂತ ಹೇಳಿದರೆ ಆ ಏಜಲ್ಲಿ ತೊಗೋಬೇಕು. ಇಲ್ಲ ಅವ್ರ ಸೆಕ್ಷುವಲ್ ಆ್ಯಕ್ಟಿವಿಟಿ ಮಾಡೋದಕ್ಕೂ ಮೊದಲೇ ತೊಗೋಬೇಕು. ಸೊ ದಟ್ HPV ಇನ್ಫೆಕ್ಷನ್ನು ಆಗೋದನ್ನೇ ತಪ್ಪಿಸುತ್ತೆ ಅದು. ಹಾಗಾಗಿ ಕ್ಯಾನ್ಸರ್ ಬರೋ ರಿಸ್ಕ್ ಕೂಡ ಕಡಿಮೆ ಆಗುತ್ತೆ. ಡಾಕ್ಟರ್, ಆ ವ್ಯಾಕ್ಸಿನ್ ಎಲ್ಲರಿಗೂ ಕೂಡ ಅಫೋರ್ಡೆಬಲ್? ಈಗೇನ ನೀವು ನ್ಯೂಸ್ ಎಲ್ಲ ನೋಡಿರ್ತೀರ. 2 types ಆಫ್ ವ್ಯಾಕ್ಸಿನ್ಸ್. ಒಂದು US ಮೇಡ್ ಅಂತ ಹೇಳ್ತೀವಿ, ಇಂಡಿಯನ್ ಮೇಡ್. ದ ಸೀರಮ್ ಪುಣೆ ಇನ್ಸ್ಟಿಟ್ಯೂಟ್ ಏನಿದೆಯಲ್ಲ, ಸೀರಮ್ ಇನ್ಸ್ಟಿಟ್ಯೂಟು. ಸೊ ನೀವು US ಮೇಡ್ ತೊಗೊಂಡ್ರೂ ನಾಟ್ ಸೋ ಎಕ್ಸ್ಪೆನ್ಸಿವ್, 2 to 3,000 ಆಗುತ್ತೆ. ಪ್ಲಸ್ ಇಂಡಿಯನ್ ಮೇಡ್ ಆಲ್ಸೋ ಲೆಸ್ ದೆನ್ 2,000 ಅದರಲ್ಲಿ ಕೂಡ ಆಗುತ್ತೆ. ಸೊ ಇಟ್ಸ್ ನಾಟ್ ಅಷ್ಟೊಂದು ಏನು ಕಾಸ್ಟ್ಲಿ ಎಕ್ಸ್ಪೆನ್ಸಿವ್ ಕೂಡ ಅಲ್ಲ. ನೀವು ಕ್ಯಾನ್ಸರ್ ಬಂತು ಅಂತ ಹೇಳಿದ್ರೆ ಅದಕ್ಕೆ ಲಕ್ಷ ಖರ್ಚು ಮಾಡ್ಕೊಳ್ಳೋದಕ್ಕಿಂತ ನೀವು 2 ರಿಂದ 3 ಸಾವಿರ ಖರ್ಚು ಮಾಡಿಕೊಂಡು ವ್ಯಾಕ್ಸಿನ್ ತೊಗೊಳೋದ್ರಲ್ಲಿ ತಪ್ಪೇನಿಲ್ಲ. ಎಕ್ಸಾಂಪಲ್ ನೋಡಿ, ನಮ್ಮಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದರೆ, ನಮ್ಮ KS ಹೆಗಡೆ ಹಾಸ್ಪಿಟ್ಲು, ನಾವು ಮೆಡಿಕಲ್ ಕಾಲೇಜು, ನಾವೇನು ಹೇಳ್ತೀವಿ, ಸೊ ಯೂಶ್ವಲಿ 3 to 6 monthsಗೆ ಒಂದು ವ್ಯಾಕ್ಸಿನ್ ಡ್ರೈವ್ ಅಂತ ಮಾಡ್ತೀವಿ, HPV ವ್ಯಾಕ್ಸಿನ್ ಡ್ರೈವ್ ಅಂತೇಳಿ. ಸೊ ಅದರಲ್ಲಿ ಒಂದೇ ದಿನ ಭಾಳ ಜನಕ್ಕೆ ಕೊಡ್ತಾರೆ. ಹಾಗಾಗಿ ಏನಾಗುತ್ತೆ, ಕಾಸ್ಟಲ್ಲಿ ಕೂಡ ಸ್ವಲ್ಪ ಡಿಸ್ಕೌಂಟು ಎಲ್ಲ ಇರುತ್ತೆ, ಅಂದರೆ ಪ್ರೈಸಲ್ಲಿ. ಅದೇನಾಗುತ್ತೆ, ಎಲ್ಲ ಕಾಲೇಜ್ ಗರ್ಲ್ಸ್ ಎಲ್ಲ ಬಂದು ಒಂದೇ ದಿನ ತಗೊತಾರೆ. ಸೊ ಒಂದೇ ದಿನ ಕೊಡೋದ್ರಿಂದ ಸೊ ಅವ್ರಿಗೆ ಮೋಟಿವೇಶನ್ ಇರುತ್ತೆ ಗರ್ಲ್ಸ್ಗೆ, ಪ್ಲಸ್ ಅವ್ರಿಗೆ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ. ಸೊ ಎವ್ರಿ 6 months KS ಹೆಗಡೆ ಹಾಸ್ಪಿಟ್ಲಲ್ಲಿ ವ್ಯಾಕ್ಸಿನ್ ಡ್ರೈವ್ ಅಂತ ಇರುತ್ತೆ, HPV ವ್ಯಾಕ್ಸಿನ್ನು. 1 ಡೋಸಿಗೆ ಐ ಥಿಂಕ್ ಲೆಸ್ ದೆನ್ 1,000 ಓನ್ಲಿ. ಓಕೆ, ಇಟ್ಸ್ ನಾಟ್ ಎಕ್ಸ್ಪೆನ್ಸಿವ್, ಅಂದರೆ ಏನೋ ದೊಡ್ಡದು ಆಗೋದೇ ಇಲ್ಲ ಅಂತಿಲ್ಲ. ಈವನ್ ಪೂರೆಸ್ಟ್ ಆಫ್ ಪೂರ್ ಪೇಷಂಟ್ಸ್ ಆಲ್ಸೋ ಕ್ಯಾನ್ ಟೇಕ್. ಒಂದು ಡೋಸ್ ತಗೊಂಡ್ರೆ ಸಾಕು ಲೈಫ್ ಟೈಮಿಗೆ? 1 dose ದ ಪ್ರೋಟೋಕಾಲ್ ಅಂತ ಹೇಳ್ತೀವಿ, 2 doses ಆ್ಯಸ್ ಪರ್ ಪ್ರೋಟೋಕಾಲ್. ಈಗ ಗೈಡ್ಲೈನ್ಸ್ ಇರೋದು 2 doses ಅಂತೇಳಿ. 1 dose ಕೂಡ ಎಫೆಕ್ಟಿವ್ ಆಗಿದೆ.
ಸಿ ನಮಗೆ ಆಲ್ರೆಡಿ ಗೊತ್ತಿದೆ 2 ಡೋಸ್ ತೊಗೊಂಡ್ರೆ ಬೆಟರ್ ಅಂತ ಹೇಳಿ ಯಾಕೆ ಒಂದು 2 ಡೋಸ್ ತೊಗೊಳೋದು ಒಳ್ಳೇದಲ್ಲ. ಇಟ್ಸ್ ಎಕ್ಸ್ಪೆನ್ಸಿವ್ ಕೂಡ ಅಲ್ಲ. ಅದು 2 ಡೋಸ್ ಹೇಗೆ ಡಾಕ್ಟರ್ ಒಂದೇ ಬಾರಿ ಕೊಡ್ತಾರಾ? ಇಲ್ಲ ಅದು 6 ಮಂತ್ಸ್ ಗ್ಯಾಪ್ ಇರುತ್ತೆ. 6 ಮಂತ್ಸ್ ಗ್ಯಾಪ್ ಇರುತ್ತೆ. ಈ ಜಸ್ಟ್ ನಾರ್ಮಲ್ ಇಂಜೆಕ್ಷನ್. ನಾವು ಏನು ಎಂತ ಜ್ವರ ಬರೋದು ಆ ಥರ ಏನೂ ಇರಲ್ಲ. ಡಾಕ್ಟರ್, ಇವಾಗ ಕೆಲವರಿಗೆ ಯಾವುದೇ ಸಿಂಪ್ಟಮ್ಸ್ಗಳು ಇರುವುದಿಲ್ಲ, ಆದರೂ ಅವರ ಆರೋಗ್ಯದ ದೃಷ್ಟಿಯಿಂದ ನಮಗೆ ಕ್ಯಾನ್ಸರ್ ಚೆಕಪ್ ಮಂತ್ಲಿ ಅಥವಾ ಇಯರ್ಲಿ ಮಾಡಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಯಾವ ಟೆಸ್ಟ್ಗಳನ್ನು ಮಾಡ್ತಾರೆ ಡಾಕ್ಟರ್? ಅದೇ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಅಂತೇಳಿ ಎಲ್ಲದನ್ನು ಮಾಡಿಸ್ಕೋಬೇಕು. ನಾಟ್ ಓನ್ಲಿ ಕ್ಯಾನ್ಸರ್, ನಿಮ್ಮದು ಶುಗರ್ ಟೆಸ್ಟ್ ಮಾಡಿಸ್ಕೋಬೇಕು, BP ಟೆಸ್ಟ್, ಎವ್ರಿಥಿಂಗ್. ಸೊ ಬಟ್ ಯುರೋಪಿಯನ್ ಕಂಟ್ರೀಸ್ ಹೋದರೆ, ನೀವು US ಯುರೋಪಲ್ಲೆಲ್ಲ ಹೋದರೆ ಅಲ್ಲಿ ಗೈಡ್ಲೈನ್ಸ್ ಇದೆ, ಗೌರ್ಮೆಂಟ್ ಗೈಡ್ಲೈನ್ಸ್ ಮಾಡಿದೆ. ಫಾರ್ ಎಕ್ಸಾಂಪಲ್ US ಅಲ್ಲಿ 40 ಇಯರ್ಸ್ ಆದಮೇಲೆ ಎಲ್ಲ ಮಹಿಳೆಯರು ಒಂದು ಮ್ಯಾಮೋಗ್ರಾಮ್ ಅಂತ ಹೇಳ್ತೀವಿ. ಮ್ಯಾಮೋಗ್ರಾಮ್ ಅಂತ ಹೇಳಿದ್ರೆ ಒಂದು ಸ್ತನದ ಒಂದು ಎಕ್ಸ್ರೇ ಇದ್ದಂಗೆ, ಓಕೆನಾ. ಅದನ್ನು ಮಾಡಿಸ್ಕೊಳ್ಳೇಬೇಕು, ಓಕೆನಾ. ಸೊ ಹಾಗೆ ಅದರಲ್ಲಿ ಆಲ್ರೆಡಿ ಯುರೋಪಿಯನ್ ಕಂಟ್ರೀಸಲ್ಲಿ ದರ್ ಇಸ್ ಎ ಗೈಡ್ಲೈನ್ಸ್, ಇದೇ ಥರ ಮಾಡಬೇಕು ಅಂತ ಹೇಳಿದ್ರೆ. ಬಟ್ ನಮ್ಮ ಹತ್ರ ಅದು ಗೈಡ್ಲೈನ್ಸ್ ಇಲ್ಲ, ಹೈ ಪಾಪ್ಯುಲೇಟೆಡ್ ಕಂಟ್ರಿ. ಸೊ ಗೈಡ್ಲೈನ್ಸ್ ಮಾಡೋದು ಕೂಡ ಕಷ್ಟ, ರಿಸೋರ್ಸಸ್. ಸೊ ಇನ್ ಜನರಲ್ ನಾವು ಹೇಳೋದೇನಂತ ಹೇಳಿದರೆ, ದ ಬೆಸ್ಟ್ ಈಸ್ ಫಸ್ಟ್ ಸ್ತನ ಕ್ಯಾನ್ಸರ್ ಬಗ್ಗೆ ಮಾತಾಡೋಣ. ಅದರಲ್ಲಿ ಏನಂತ ಹೇಳಿದ್ರೆ, ಒಂದು 30 ಇಯರ್ಸ್ ಆದಮೇಲೆ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್, ಅಂದರೆ ಮಹಿಳೆ ಅವರೇನೆ ಅವರ ಒಂದು ಸ್ತನನ ಟೆಸ್ಟ್ ಮಾಡಿ ನೋಡ್ಕೋಬೇಕು. ಮಂತ್ಲಿ ಒಂದು ಸರಿ ನೋಡ್ಕೋಬೇಕು. 3 to 10 days ಆಫ್ಟರ್ ಸ್ಟಾಪಿಂಗ್ ಪೀರಿಯಡ್ ಸ್ಟಾಪ್ ಆದಮೇಲೆ ಟೆಸ್ಟ್ ಮಾಡ್ಕೋಬೇಕು. ಸ್ನಾನ ಮಾಡ್ಬೇಕಾರೆ ಇಲ್ಲ ಮಲ್ಗೋಬೇಕಾರೆ ಓದು ತಿಂಗಳಕ್ಕೇನು ಈ ತಿಂಗಳಲ್ಲಿ ಏನಾದರೂ ಚೇಂಜಸ್ ಅನ್ನಿಸ್ತು ಅಂದರೆ, ಎನಿಥಿಂಗ್ ಆಗಿರ್ಬೋದು, ಚೇಂಜಸ್ ಅನ್ನಿಸ್ತು, ಅದು ಪರ್ಸಿಸ್ಟೆಂಟಾಗಿತ್ತು ಅಂತ ಹೇಳಿದ್ರೆ, ಮೋರ್ ದೆನ್ 1 week ಇತ್ತು ಅಂತ ಹೇಳಿದರೆ ಅದನ್ನು ಡಾಕ್ಟ್ರಿಗೆ ಹೋಗಿ ಟೆಸ್ಟ್ ಮಾಡ್ಬೋದು. ಸಿಂಪ್ಲೆಸ್ಟ್ ವೇ ಅದಾದರೆ. ಸೊ ಇನ್ನೊಂದು 40 ಇಯರ್ಸ್ ಆದಮೇಲೆ ಪ್ರತಿಯೊಬ್ಬರೂ ಮ್ಯಾಮೋಗ್ರಾಮ್ ಮಾಡಿಸ್ಕೊಳ್ಳೋದು ಭಾಳ ಒಳ್ಳೆಯದು. ಮ್ಯಾಮೋಗ್ರಾಮ್ ಅಂತ ಹೇಳಿದ್ರೆ ಜಸ್ಟ್ ಎಕ್ಸ್ರೇ ಮಾಡಿಸಿರ್ತೀವಲ್ಲ ಅದೇ ಥರನೇ, ಅದು ಪೇನ್ಫುಲ್ ಇರೋದಿಲ್ಲ, ಏನೂ ಇರೋಲ್ಲ. ಜಸ್ಟ್ 10 minutesಲ್ಲಿ ಎಲ್ಲ ಮುಗಿದೋಗುತ್ತೆ. ನೀವು ಒಳಗಡೆ ಹೋಗೋದ್ರಿಂದ ಹೊರಗಡೆ ರಿಪೋರ್ಟ್ ಕೂಡ ಸಿಕ್ಬಿಡುತ್ತೆ. ನಾಟ್ ಎಕ್ಸ್ಪೆನ್ಸಿವ್ ಆಲ್ಸೋ. ಸೊ ಸ್ತನ ಕ್ಯಾನ್ಸರ್ ಬಂತು ಅಂದರೆ 40 ಇಯರ್ಸ್ ಆದಮೇಲೆ ಪ್ರತಿಯೊಬ್ಬರೂ ಮ್ಯಾಮೋಗ್ರಾಮ್ ಮಾಡಿಸ್ಕೊಳ್ಳೇಬೇಕು. ಮೋರ್ ದೆನ್ 30 ಇಯರ್ಸ್ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡಬೇಕು. ಸೊ ಅದು ಸ್ತನದ್ದಾಯಿತು. ನೆಕ್ಸ್ಟ್ ಹೇಳ್ತೀವಿ ನಾವು ದ ಪ್ರೋಸ್ಟೇಟ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಒಂದು ಬ್ಲಡ್ ಟೆಸ್ಟ್ ಮಾಡಿ ನೋಡ್ಬೋದು. ಆ ಬ್ಲಡ್ ಟೆಸ್ಟಲ್ಲಿ ಗೊತ್ತಾಗುತ್ತೆ ಏನಾದರೂ ಪ್ರೋಸ್ಟೇಟ್ ಕ್ಯಾನ್ಸರ್ ಇರಬಹುದಾ ಅಂತ. ಸೊ ಅದೇ ಥರ ಬೇರೆ ಕ್ಯಾನ್ಸರ್ಗೆ ಬೇರೆ ಸ್ಕ್ರೀನಿಂಗ್ ಪ್ರೊಸೀಜರ್ ಇದೆ. ಫಾರ್ ಎಕ್ಸಾಂಪಲ್ ಗರ್ಭಕಂಠದ ಕ್ಯಾನ್ಸರ್ ಅಂತ ಹೇಳಿದೆ. ಅದಕ್ಕೋಸ್ಕರ ಇವರಿಗೆ ಮಹಿಳೆ 30 to 40 ಇಯರ್ಸ್ ಆದಮೇಲೆ 40 ಇಯರ್ಸ್ ಆದಮೇಲೆ ಒಂದು ಪ್ಯಾಪ್ ಸ್ಮಿಯರ್ ಅಂತ ಮಾಡ್ತೀವಿ. ಪ್ಯಾಪ್ ಸ್ಮಿಯರ್ ಅಂದರೆ ಡೇ ಕೇರ್ ಪ್ರೊಸೀಜರ್. ಹೋಗಿ ನಾವು OPD ಹೇಗೆ ಡಾಕ್ಟರ್ ತೋರಿಸ್ತಿರೋ ಅದೇ ಥರನೇ ಹೋಗಿ ಒಂದು ಸಣ್ಣ ಟೆಸ್ಟ್ ಮಾಡ್ತಾರೆ. ಅದರಲ್ಲಿ ಗೊತ್ತಾಗುತ್ತೆ ಕ್ಯಾನ್ಸರ್ ಇದೇನೋ ಇಲ್ಲೋ ಅಂತೇಳಿ. ಎಸ್ಪೆಷಲಿ ವೈಟ್ ಡಿಸ್ಚಾರ್ಜ್, ಬಿಳೆ ಮುಟ್ಟು ಯಾರಿಗಿರುತ್ತೆ, ಎನಿ ಸೆಕ್ರೇಷನ್ಸ್ ಯಾರಿಗಿರುತ್ತೆ ಅಂಥವ್ರು ಪ್ಯಾಪ್ ಸ್ಮಿಯರ್ ಮಾಡಿಸ್ಕೊಳ್ಳೇಬೇಕು. ರೆಗ್ಯುಲರಲ್ಲಿ ಕೂಡ 35 to 40 ಇಯರ್ಸ್ ಆದಮೇಲೆ ಎಲ್ಲರೂ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಸೊ ಎನಿ ಲೇಡೀಸ್, ಫೀಮೇಲ್ಸಿಗೆ ಪ್ಯಾಪ್ ಸ್ಮಿಯರ್ ಫಾರ್ ಸರ್ವೈಕಲ್ ಕ್ಯಾನ್ಸರ್, ಅಂದರೆ ಗರ್ಭಕಂಠದ ಕ್ಯಾನ್ಸರ್, ಮತ್ತು ಮ್ಯಾಮೋಗ್ರಾಮ್ ಫಾರ್ ಬ್ರೆಸ್ಟ್ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್ಗೆ ಇದು ಮ್ಯಾಂಡೇಟ್ರಿ, ಮಾಡಿಸ್ಕೊಳ್ಳೇಬೇಕು. ಇದು ಆ್ಯಕ್ಚುಲಿ ಯುರೋಪಿಯನ್ ಕಂಟ್ರೀಸಲ್ಲಿ ಇದು ಮ್ಯಾಂಡೇಟ್ರಿ, ಮಾಡಿಸ್ಕೊಳ್ಳೇಬೇಕು. ನೀವು ಮಾಡಿಸ್ಕೊಳ್ಳೋದು ಇನ್ಶೂರೆನ್ಸ್ ಕವರೇಜ್ ಕೊಡಲ್ಲ. ಸೊ ಬಟ್ ನಮ್ಮ ಇಂಡಿಯಾದಲ್ಲಿ ಅದು ಫೀಸಿಬಿಲಿಟಿ ಇಲ್ಲ, ಎಲ್ಲರಿಗೂ ಮಾಡಿಸ್ಲಿಕ್ಕಾಗಲ್ಲ, ರಿಸೋರ್ಸಸ್ ಇಲ್ಲ. ಅಟ್ಲೀಸ್ಟ್ ಸೆಲ್ಫ್ ಮೋಟಿವೇಟೆಡ್ ಆಗಿ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಓಕೆ ಡಾಕ್ಟರ್, ಇವಾಗ ಬಯೋಪ್ಸಿ ಮಾಡೋದ್ರಿಂದ ರೋಗವನ್ನು, ಕ್ಯಾನ್ಸರನ್ನು ಕಂಡುಹಿಡಿಯಲಿಕ್ಕೆ ಆಗ್ತದೆ ಅಂತ ನಾನು ಕೇಳಿದ್ದೇನೆ. ಈ ಬಯೋಪ್ಸಿ ಮಾಡೋದ್ರಿಂದ ರೋಗ ಹರಡುವ ಅಪಾಯ ಹೆಚ್ಚಿರುತ್ತಾ? ಇವಾಗ ನೋಡಿ, ಯೂಶ್ವಲ್ ಪ್ರೊಸೆಸ್ ಹೇಗಿರುತ್ತೆ ಅಂತ ಹೇಳಿದ್ರೆ 3 to 4 ಹೆಡ್ಡಿಂಗ್ಸ್ ಇರುತ್ತೆ. ನಾವು ಅಂದರೆ ಪೇಷಂಟ್ಗೆ ಹೇಗಿರುತ್ತೆ ಅಂದರೆ, ಫಸ್ಟಿಗೆ ಕ್ಲಿನಿಕಲ್ ಸಸ್ಪಿಷನ್ ಅಂತ ಹೇಳ್ತೀವಿ. ಅಂದರೆ ಯಾವುದೋ ಒಬ್ಬರು ವ್ಯಕ್ತಿ ನಮ್ಮ ಹತ್ರ ಬಂದು ಈ ಥರ ಪ್ರಾಬ್ಲಮ್ ಇದೆ, ಈ ಥರ ಆಗ್ತಿದೆ ಅಂತ ಹೇಳಿದಾಗ ನಾವು ಅವ್ರು ಎಕ್ಸಾಮಿನ್ ಮಾಡಿ ನೋಡ್ತೀವಿ. ದ ಫಸ್ಟ್ ಸ್ಟೆಪ್ ಈಸ್ ಸಸ್ಪಿಷನ್. ಅಂದರೆ ನಾವು ಪೇಷಂಟ್ ಹತ್ರ ಮಾತಾಡಿದಾಗೆ, ಅವ್ರು ಎಕ್ಸಾಮಿನ್ ಮಾಡಿದಾಗೆ ನಮಗೆ ಸಸ್ಪಿಷನ್ ಬರುತ್ತೆ, ಈ ಒಂದು ಪರ್ಟಿಕ್ಯುಲರ್ ಪರ್ಸನ್ಗೆ ಕ್ಯಾನ್ಸರ್ ಇರೋ ರಿಸ್ಕ್ ಇರಬಹುದು ಅಂತೇಳಿ. ದಟ್ ಈಸ್ ದ ಫಸ್ಟ್ ಸ್ಟೆಪ್, ಕ್ಲಿನಿಕಲ್ ಸಸ್ಪಿಷನ್. ದೆನ್ ಈಸ್ ದಿ ಕನ್ಫರ್ಮೇಷನ್ ಆಫ್ ಡಯಾಗ್ನೋಸಿಸ್. ನನಗೆ ಕ್ಲಿನಿಕಲ್ಲಿ ನನಗೆ ಅನಿಸ್ತಾ ಉಂಟು ಅವ್ರ ಹತ್ರ ಕ್ಯಾನ್ಸರ್ ಇರಬಹುದು ಅಂತ, ಬಟ್ ಅದು ಕನ್ಫರ್ಮೇಷನ್ ಬೇಕಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀನಿ, ಫಾರ್ ಎಕ್ಸಾಂಪಲ್ ಸ್ತನದಲ್ಲಿ ಒಂದು ಗಡ್ಡೆ ಇತ್ತು ಅಂತ ಹೇಳಿದ್ರೆ, ಅವ್ರದ್ದು ಒಂದು ಏನೇನು ತೊಂದರೆ ಅಂತ ಕೇಳಿ ನಾನು ಎಕ್ಸಾಮಿನ್ ಮಾಡಿ ಆದಮೇಲೆ ನನಗೆ ಕ್ಯಾನ್ಸರ್ ಇದೆ ಅಂತ ಅನಿಸಿದರೆ ನೆಕ್ಸ್ಟ್ ಕನ್ಫರ್ಮೇಷನ್ ಬೇಕಲ್ಲ. ಯಾಕಂದರೆ ಸ್ತನದಲ್ಲಿರೋ ಎಲ್ಲ ಗಡ್ಡೆಗಳು ಕೂಡ ಕ್ಯಾನ್ಸರ್ ಗಡ್ಡೆ ಆಗಿರಲಿಕ್ಕಿಲ್ಲ, ನಾರ್ಮಲ್ ಆಗಿ ಗಡ್ಡೆ ಇರ್ಬೋದು. ಸೊ ಹಾಗಾಗಿ ಏನು ಮಾಡ್ತೀವಿ ಅಂತ ಹೇಳಿದರೆ, ಅಲ್ಲಿಂದ ಒಂದು ಸಣ್ಣ ಪೀಸ್ ತೆಗೆದು ಟೆಸ್ಟಿಗೆ ಕಳಿಸ್ತೀವಿ. ಓಕೆನಾ. ಆ ಸಣ್ಣ ಪೀಸ್ ತೆಗೆದು ಟೆಸ್ಟಿಗೆ ಕಳಿಸ್ತಿಲ್ಲ ಅಂತ ಹೇಳಿದರೆ ಕನ್ಫರ್ಮೇಷನ್ ಹೇಗೆ ಗೊತ್ತಾಗುತ್ತೆ? ನಾವೇನು ಹೇಳ್ತೀವಿ, ನಾವು ಎಕ್ಸ್ರೇ ಮಾಡಿಸ್ತೀವಿ, ಸ್ಕ್ಯಾನ್ ಮಾಡಿಸ್ತೀವಿ, ನಾವು ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿದಾಗೆ ದೋಸ್ ಆರ್ ಆಲ್ ಇಂಡೈರೆಕ್ಟ್ ಎವಿಡೆನ್ಸ್ ಇರಬಹುದು ಅಂತೇಳಿ. ಓಕೆನಾ. ಕೆಲವೊಂದು ಸರಿ ಸ್ಕ್ಯಾನಲ್ಲೇ ಗೊತ್ತಾಗುತ್ತೆ 99% ಇದು ಕ್ಯಾನ್ಸರೇ ಇರ್ಬೋದು ಅಂತ, ಬಟ್ ಕನ್ಫರ್ಮೇಷನ್ ಬೇಕಲ್ಲ. ಸೊ ಅಲ್ಲಿಂದ ಸಣ್ಣ ಪೀಸ್ ತೆಗೆದು ನಾವು ಪೆಥಾಲಜಿಸ್ಟ್ ಅವರು ಮೈಕ್ರೋಸ್ಕೋಪಲ್ಲಿ ಒಂದು 1000 ಮ್ಯಾಗ್ನಿಫಿಕೇಷನಲ್ಲಿ ನೋಡಿದಾಗೆ ಅಲ್ಲಿ ಕ್ಯಾನ್ಸರ್ ಕಣಗಳು ಕಂಡ್ರೆ ಮಾತ್ರ
ಅದು ನಾವು ಕ್ಯಾನ್ಸರ್ ಅಂತ ಹೇಳೋದು. ಸೊ ಅದು ಕನ್ಫರ್ಮೇಷನ್ ಆದಮೇಲೆ ಥರ್ಡ್ ಸ್ಟೆಪ್ ಈಸ್ ಸ್ಟೇಜಿಂಗ್. ಫಸ್ಟ್ ಸಸ್ಪಿಷನ್ನು, ನೆಕ್ಸ್ಟ್ ಕನ್ಫರ್ಮೇಷನು, ನೆಕ್ಸ್ಟು ಕ್ಯಾನ್ಸರ್ ಅಂತ ಕನ್ಫರ್ಮ್ ಆದಮೇಲೆ ಯಾವ ಸ್ಟೇಜು ಅಂತ ನೋಡಬೇಕು. ಸೊ ಕನ್ಫರ್ಮ್ ಮಾಡಲಿಕ್ಕೆ ಬಯಾಪ್ಸಿ ಮಾಡಲೇಬೇಕು. ಬಯಾಪ್ಸಿ ಮಾಡೋದ್ರಿಂದ ಆ ಕ್ಯಾನ್ಸರು ಸ್ಪ್ರೆಡ್ ಆಗುತ್ತೆ ಅಂತ ಇಲ್ಲಿವರೆಗೂ ಯಾವುದೇ ಒಂದು ರಿಸರ್ಚಲ್ಲಿ ಬರಲಿಲ್ಲ. ಈಗ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಡೆಫಿನೆಟ್ಲಿ ಥೌಸಂಡ್ಸ್ ಆಫ್ ಆರ್ಟಿಕಲ್ ಸಿಗುತ್ತೆ ನಿಮಗೆ, ಯಾವುದಾಗುತ್ತೆ ಇದಾಗುತ್ತೆ ಬಯಾಪ್ಸಿ ಮಾಡಿಸ್ಬೇಡಿ ಅಂತ. ಬಟ್ ಏನಂದರೆ ಅದು ಯೂಶ್ವಲಿ ಏನಾಗುತ್ತೆ ಅಂತ ಹೇಳಿದರೆ ಈಸ್ ಫಿಯರ್. ಈಗ ಗಡ್ಡೆ ಇದೆ, ಅದು ಕ್ಯಾನ್ಸರ್ ಇದ್ದರೆ ಹೇಗಪ್ಪ, ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ ಅಂತೇಳಿ ಆ ಒಂದು ಫಿಯರಿಂದ ಹೋಗೋದೇ ಬೇಡ, ಬಯಾಪ್ಸಿನೇ ಮಾಡೋದು ಬೇಡ ಅಂತ ಎಲ್ಲರದು ಆ ಥರ ಒಂದು ಸೈಕಾಲಜಿ. ಸೊ ನೀವು ಬಯಾಪ್ಸಿ ಹೇಗೆಂದರೆ, ಸೊ ನಿಮ್ಮ ಈಗ ಬೆಂಕಿಯಲ್ಲಿ ಕೈ ಇಟ್ಟಿದ್ದೀರಾ ಅಂತ ವಾಪಸ್ ತೊಗೊಳ್ಳೇಬೇಕಲ್ಲ, ಹೌದಲ್ಲ, ಇಲ್ಲ ಅಂತ ಹೇಳಿದರೆ ನಿಮ್ಮ ಕೈ ಸುಟ್ಟೋಗುತ್ತೆ ಆ ಥರ. ಸೊ ಅದಕ್ಕೆ ಬಯಾಪ್ಸಿ ಮಾಡೋದ್ರಿಂದ ಯಾವುದೇ ರೀತಿಯ ಬೇರೆ ಕಡೆ ಕ್ಯಾನ್ಸರ್ ಸ್ಪ್ರೆಡ್ ಆಗುತ್ತೆ ಅಂತ ಇಲ್ಲಿವರೆಗೂ ಯಾವುದೇ ರಿಸರ್ಚಲ್ಲಿ ಎವಿಡೆನ್ಸು ನಮ್ಮ ಹತ್ರ ಇಲ್ಲ. ಸೊ ಒನ್ಸ್ ಕನ್ಫರ್ಮೇಷನ್ ಆದಮೇಲೆ ನಾವು ಸ್ಟೇಜಿಂಗಿಗೆ ನಾವು ಕೆಲವೊಂದು ಸ್ಕ್ಯಾನ್ಗಳು ಅಂತ ಮಾಡಿಸ್ತೀವಿ. ಇವಾಗ ಒಂದು ಪೆಟ್ ಸಿಟಿ ಅಂತ ಹೇಳ್ತೀವಿ, ಪೂರಾ ಬಾಡಿ ಸ್ಕ್ಯಾನ್ ಮಾಡ್ತೀವಿ. ಅದರಲ್ಲಿ ಪೂರಾ ಬಾಡಿಯಲ್ಲಿ ಕ್ಯಾನ್ಸರ್ ಎಲ್ಲೇ ಸ್ಪ್ರೆಡ್ ಆಗಿದ್ರು ಗೊತ್ತಾಗ್ಬಿಡುತ್ತೆ. ಸೊ ಅದು ನಿಮಗೆ ಆಲ್ಮೋಸ್ಟ್ 90 to 95% ಕನ್ಫರ್ಮೇಷನ್ ಸಿಗುತ್ತೆ, ಆ ಕ್ಯಾನ್ಸರು ಅದೇ ಜಾಗದಲ್ಲಿ ಇದೆಯೋ ಏನೋ ಬೇರೆ ಕಡೆ ಸ್ಪ್ರೆಡ್ ಆಗಿದೆಯೋ ಅಂತ ಗೊತ್ತಾಗುತ್ತೆ. ಸೊ ಪೆಟ್ ಸಿಟಿ ಅಂತ ಹೇಳ್ತೀವಿ. ಸೊ ಪೆಟ್ ಸಿಟಿಗೆ ಆದಮೇಲೆ ಸ್ಟೇಜ್ 1 ಕನ್ಫರ್ಮ್ ಆಯಿತು, ಸ್ಟೇಜ್ 2 ಕನ್ಫರ್ಮ್ ಆಯಿತು ಅಂದರೆ ನಾವು ಜಸ್ಟ್ ಟ್ರೀಟ್ಮೆಂಟ್ ಪ್ಲ್ಯಾನಿಂಗ್ ಮಾಡ್ತೀವಿ. ಸರ್ಜರಿ ಬೇಕಾದರೆ ಫೋರ್ತ್ ಸ್ಟೆಪ್ ಈಸ್ ದಿ ಪ್ಲ್ಯಾನಿಂಗ್ ಆಫ್ ಟ್ರೀಟ್ಮೆಂಟ್. ಅದು ಸರ್ಜರಿ, ಕೀಮೋಥೆರಪಿ, ರೇಡಿಯೋಥೆರಪಿ ಅಂತ ಇರುತ್ತೆ. ಸೊ ಅದನ್ನು ಡಿಪೆಂಡಿಂಗ್ ಆನ್ ಕ್ಯಾನ್ಸರು ಸ್ಟೇಜ್ ನೋಡಿ ನಾವು ಡಿಸೈಡ್ ಮಾಡ್ತೀವಿ. ಓಕೆ ಡಾಕ್ಟರ್, ಇವಾಗ ಥೆರಪಿ ಲಭ್ಯ ಇದೆ, ಔಷಧಿಗಳು ಲಭ್ಯ ಇದೆ, ಏನು ಸರ್ಜರಿಗಳು ಲಭ್ಯ ಇದೆ. ಕ್ಯಾನ್ಸರ್ಗೆ ಯಾವ ಚಿಕಿತ್ಸೆ ಉತ್ತಮ ಅಂತ? ಇದರಲ್ಲಿ ಉತ್ತಮ ಅಂತ ಯಾವುದೂ ಇಲ್ಲ. ನೀವು ಹೇಗೆ ಕೇಳ್ತಿದ್ದೀರ ಅಂದರೆ, ನಿಮಗೆ ರೈಟ್ ಐ ಚೆನ್ನಾಗೋ ಲೆಫ್ಟ್ ಐ ಚೆನ್ನಾಗೋ ಅಂತ ಕೇಳಿದರೆ ಆ ಥರ ಇದು ನಾವು ಡಿಸೈಡ್ ಮಾಡಲ್ಲ. ಜನರು ಭಯ ಪಡ್ತಾರೆ. ಕರೆಕ್ಟ್, ನೀವು ಹೇಳಿದ್ದು ಕರೆಕ್ಟ್. ಅಂದರೆ ನನ್ನ ಉದ್ದೇಶ ಏನಂತ ಹೇಳಿದರೆ, ಯಾವ ಕ್ಯಾನ್ಸರಿಗೆ ಯಾವ ಸ್ಟೇಜಲ್ಲಿ ಯಾವ ಟ್ರೀಟ್ಮೆಂಟ್ ಬೇಕು ಅಂತ ಪ್ರೋಟೋಕಾಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಸ್ಟೇಜ್ 1 ಕ್ಯಾನ್ಸರ್ ಇದೆ, ಸ್ತನ ಕ್ಯಾನ್ಸರ್ ಅಂತ ಅಂದ್ಕೊಳ್ಳಿ, ಸ್ಟೇಜ್ 1 ಇದೆ ಅಂದ್ಕೊಳ್ಳಿ. ಅದರಲ್ಲೂ ಕೂಡ ಬ್ರೆಸ್ಟ್ ಕ್ಯಾನ್ಸರಲ್ಲಿ 3 to 4 ಟೈಪ್ಸ್ ಇದೆ. ನಾವು ಟೈಪ್ 1 ಕ್ಯಾನ್ಸರ್ ಅಂತ ಹೇಳ್ತೀವಿ. ಟೈಪ್ 1 ಕ್ಯಾನ್ಸರ್ ಇದೆ, ಸೈಜಲ್ಲಿ ಲೆಸ್ ದೆನ್ 2 centimeter ಇದೆ, ಪೋಸ್ಟ್ ಮೆನೋಪಾಸಲ್ ಅಂದರೆ 60-70 years ಆಗಿದೆ, ಅಂಥವ್ರಿಗೆ ಸರ್ಜರಿಯಿಂದನೇ ಕಂಪ್ಲೀಟಾಗಿ ಕ್ಯೂರ್ ಮಾಡ್ಬೋದು. ಓಕೆನಾ? ಇಲ್ಲ ಸ್ಟೇಜ್ 2 3 ಬೇರೆ ಕಡೆ ಸ್ಪ್ರೆಡ್ ಆಗಿದೆ ಅಂತ ಹೇಳಿದರೆ ಸರ್ಜರಿ ಜೊತೆಗೆ ಅವರಿಗೆ ಕೀಮೋಥೆರಪಿ ಕೂಡ ಬೇಕಾಗ್ಬೋದು, ಪ್ಲಸ್ ರೇಡಿಯೋಥೆರಪಿನೂ ಬೇಕಾಗ್ಬೋದು. ಸೊ ಸರ್ಜರಿ ಬೆಟರಾ, ಕೀಮೋಥೆರಪಿ ಬೆಟರ್, ರೇಡಿಯೋಥೆರಪಿ ಬೆಟರ್ ಆ ಥರ ಅಲ್ಲ. ಸೊ ಯಾವ ಪೇಷಂಟಿಗೆ ಯಾವ ಕ್ಯಾನ್ಸರ್ ಇದೆ, ಆ ಕ್ಯಾನ್ಸರು ಯಾವ ಸ್ಟೇಜಲ್ಲಿದೆ ಅಂತ ನೋಡಿಕೊಂಡು ಅವ್ರಿಗೆ ಸರ್ಜರಿ ಬೇಕೋ ಬೇಡನೋ, ಕೀಮೋಥೆರಪಿ ಬೇಕೋ ಬೇಡನೋ, ಮತ್ತು ರೇಡಿಯೋಥೆರಪಿ ಬೇಕೋ ಬೇಡ ಅಂತ ಡಿಸೈಡ್ ಆಗುತ್ತೆ. ಓಕೆ ಡಾಕ್ಟರ್, ಇವಾಗ ಕ್ಯಾನ್ಸರ್ಗೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಆಯುರ್ವೇದಿಕ್ ಅಥವಾ ಹೋಮಿಯೋಪತಿ ಹೋಗುವ ಅಂತ ಡಿಸೈಡ್ ಮಾಡ್ತಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ ಅದೆಷ್ಟು ಪರಿಣಾಮ? ಏನಾಗುತ್ತೆ, ನಾನು ಆಯುರ್ವೇದಿಕ್ ಡಾಕ್ಟರ್ ಅಲ್ಲ, ನಾನು ಹೋಮಿಯೋಪತಿ ಡಾಕ್ಟರ್ ಅಲ್ಲ. ಸೊ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋದು ನನಗೇನೋ ಸರಿ ಅನಿಸ್ತಿಲ್ಲ. ಸೊ ಏನಂದರೆ ಇಲ್ಲಿವರೆಗಾದ್ರೂ ನಾನು ಅಂದರೆ ಏನು ನಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ಅಂತ ಹೇಳಿದರೆ, ನಮ್ಮ ಹತ್ರ ಬಂದು ಅರ್ಲಿ ಸ್ಟೇಜಲ್ಲಿ ಕೆಲವೊಬ್ರು ಬರ್ತಾರೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇವತ್ತು ಬೆಳಗ್ಗೆ ಒಂದು ಇನ್ಸಿಡೆನ್ಸ್ ಹೇಳ್ತೀನಿ. ಅವರು ಒಂದು 6 months ಬ್ಯಾಕ್ ಬಂದಿದ್ದರು. ಸ್ಮಾಲ್ ಅಲ್ಸರ್ ಆಗಿತ್ತು ಟಂಗ್ ಮೇಲೆ, ಸ್ಮಾಲ್ ಅಲ್ಸರ್, ಸ್ಟೇಜ್ 1 ಲೆಸ್ ದೆನ್ 1 centimeter. ಅದು ನನ್ನ ಸಸ್ಪಿಷನ್ ಇದೆ, ಬಯಾಪ್ಸಿ ಮಾಡಬೇಕು ಅಂತ ಹೇಳಿದರೆ ಬಯಾಪ್ಸಿ ಅಲ್ಲಿ ತೆಗಿತಾರೆ, ನನಗೆ ನೋವಾಗುತ್ತೆ ಅಂತ ಅವರು ಅವಾಯ್ಡ್ ಮಾಡಿಕೊಂಡು ಆಯುರ್ವೇದಿಕ್ ತೊಗೊಂಡು ಹೋದರು. ಸೊ ನಾನು ಅದು ಗೊತ್ತಿಲ್ಲ, ಅದು ಆಯುರ್ವೇದಿಕ್ನೋ ಏನೋ ಗೊತ್ತಿಲ್ಲ, ಯಾರು ಕೊಟ್ಟಿದ್ರೆ ಗೊತ್ತಿಲ್ಲ, ಅದು ಆಯುರ್ವೇದಿಕ್ ಡಾಕ್ಟ್ರ್ ಹೌದು ಅಂತಲೂ ಗೊತ್ತಿಲ್ಲ ನನಗೆ. ಏನೋ ಹಳ್ಳಿ ಔಷಧಿ ಮಾಡಿದ್ವಿ ಅಂತ. ಇವಾಗ 6 ತಿಂಗಳಾದಮೇಲೆ ಹೇಗಾಗಿದೆ ಅಂದರೆ, ಅವರು ನ್ಯಾಲಿಗೆ ಕೂಡ ತಿರುಗಿಸ್ತಾ ಇಲ್ಲ, ಅಂದರೆ ಎಂಟೈರ್ ಅದು ಟಂಗ್ ಇದೆಯಲ್ಲ ಅದು ಕ್ಯಾನ್ಸರ್ ತಿಂದಾಕಿದೆ. ಮಾತಾಡ್ಲಿಕ್ಕೆ ಬರ್ತಿಲ್ಲ, ಊಟ ಮಾಡ್ಲಿಕ್ಕೆ ಬರ್ತಿಲ್ಲ. ಆ ಟಂಗ್ ಕ್ಯಾನ್ಸರು ಇವಾಗ ಲಂಗ್ಸಿಗೆ ಕೂಡ ಸ್ಪ್ರೆಡ್ ಆಗಿದೆ 6 months, ಜಸ್ಟ್ 6 months. ಓಕೆ. ಸೊ ಇವಾಗ ನನ್ನ ಕೈಯಿಂದ ಅವ್ರನ್ನ ಗುಣಪಡಿಸೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಪ್ರಪಂಚದಲ್ಲಿ ಎಲ್ಲಿ ಹೋದ್ರೂ ಅವ್ರಿಗೆ ಯಾರು ಗುಣಪಡಿಸೋಕ್ಕೆ ಸಾಧ್ಯನೇ ಇಲ್ಲ. ಫೋರ್ತ್ ಸ್ಟೇಜಿಗೆ ಹೋಗಿದೆ. ಓಕೆ. ದ ಪ್ರಾಬ್ಲಮ್ ಒಂದು, ಈಗ ಅವರು ಜೀವ ಕಳ್ಕೊತಾರೆ, ಅದು ಒಂದು. ಬಟ್ ಜೀವ ಅದು ನರಕ ಅನುಭವಿಸೋದಿದೆಯಲ್ಲ, ಅದು ಭಾರಿ ಕಷ್ಟ ಅವ್ರಿಗಷ್ಟೇ, ಅವ್ರ ಫ್ಯಾಮಿಲಿಯವ್ರಿಗಷ್ಟೇ. ಹೇಗೆಂದರೆ ಡಾಕ್ಟ್ರುಗಳು ಅಷ್ಟೇ. ನಮ್ಮ ಮುಂದೆ ಎಷ್ಟೊಂದು ಅನುಭವಿಸಿದ್ದಾರೆ ಅಂತ ನಾವು ನೋಡಿದ್ರು ಅವ್ರಿಗೆ ಏನು ನಾವು ಅಂದರೆ ಕ್ಯೂರ್ ಮಾಡಲಿಕ್ಕಾಗಲ್ಲ, ಸರಿ ಮಾಡಲಿಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಅದು ಅರ್ಲಿ ಸ್ಟೇಜಲ್ಲಿ ಡಯಾಗ್ನೋಸ್ ಆಗಿ ಟ್ರೀಟ್ಮೆಂಟ್ ಮಾಡೋದು ಭಾಳ ಇಂಪಾರ್ಟೆಂಟು. ಬಟ್ ನಮ್ಮ ಪ್ರಾಕ್ಟೀಸಲ್ಲಿ ಆಲ್ಮೋಸ್ಟ್ 10 to 15% ಅರ್ಲಿ ಕ್ಯಾನ್ಸರ್ ಡಯಾಗ್ನೋಸ್ ಆದ್ರೂ ಅವ್ರಿಗೆ ಕ್ಯಾನ್ಸರ್ ಮತ್ತು ಕ್ಯಾನ್ಸರ್ ರಿಲೇಟೆಡ್ ಟ್ರೀಟ್ಮೆಂಟ್ ಸೈಡ್ ಎಫೆಕ್ಟ್ಸ್ ಭಯದಿಂದ ಅವರು ಟ್ರೀಟ್ಮೆಂಟ್ ಬೇಡ ಅಂತೇಳಿ ಹಳ್ಳಿ ಔಷಧ, ಆ ಔಷಧ, ಈ ಔಷಧ ಅಂತ ಹೋಗ್ತಾರೆ. ಬಟ್ ಏನಾಗುತ್ತೆ, ಮಿತಿ ಮೀರಿದ ಮೇಲೆ ಮತ್ತೆ ನಮ್ಮ ಹತ್ರ ವಾಪಸ್ ಬರ್ತಾರೆ. ಆವಾಗ ನಾವು ಕೂಡ ಏನೂ ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ನಾನು ಆಯುರ್ವೇದಿಕ್ ಎಫೆಕ್ಟಿವ್ ಇಲ್ಲ, ಇದೇನೋ ಇಲ್ಲೋ ಅಂತ ಹೇಳಿ ಕಮೆಂಟ್ ಮಾಡೋದು ನನಗೆ ಸರಿ ಇರಲ್ಲ. ಬಟ್ ಆಯುರ್ವೇದಿಕ್ ಹೆಸರಲ್ಲಿ ಭಾಳ ಟ್ರೀಟ್ಮೆಂಟ್ ಯಾರ್ಯಾರೋ ಏನೋ ಕೊಡ್ತಾ ಇರ್ತಾರೆ, ಅದೇ ಒಂದು ಪ್ರಾಬ್ಲಮ್ ಆಗ್ತಾರೆ. ಓಕೆ
ಡಾಕ್ಟರ್, ಇವಾಗ ಕ್ಯಾನ್ಸರ್ಗೆ ಟ್ರೀಟ್ಮೆಂಟನ್ನು ತಗೊಳ್ಳಿಕ್ಕೆ ಹಲವಾರು ಜನ ಭಯ ಪಡ್ತಾರೆ, ಅದರಿಂದ ಏನಾದರೂ ಅಡ್ಡ ಪರಿಣಾಮ ಆಗ್ಬೋದಾ ಅಂತ ಹೇಳಿ, ಇದರ ಬಗ್ಗೆ ಮಾಹಿತಿಯನ್ನು ಕೊಡೋದಾದ್ರೆ. ಏನಂತ ಹೇಳಿದರೆ, ಒಂದು ಕ್ಯಾನ್ಸರ್ ಅಂತ ವರ್ಡ್ ಕೇಳಿದ ತಕ್ಷಣವೇ ಫುಲ್ಲು ಅಂದರೆ ಅವರು ಡಿಪ್ರೆಷನ್ಗೆ ಹೋಗ್ತಾರೆ. ಅದಕ್ಕೆ ಭಾಳ ಕಾರಣ. ಫಸ್ಟ್ ಸ್ಟಿಗ್ಮಾ ಅಂತ ಹೇಳಿದ್ರೆ ಕ್ಯಾನ್ಸರ್ ಬಂದರೆ ಮುಗೀತು ನನ್ನ ಲೈಫು, ನಾನು ಉಳಿಯಲ್ಲ ಅಂತ. ಅದು ಒಂದು ಬಿಕಾಸ್ ಆಫ್ ಮೂವೀಸು ಅದು ಇದು ಎಲ್ಲ ನೋಡಿ ಆ ಒಂದು ಬಂದುಬಿಟ್ಟಿದೆ. ಸೆಕೆಂಡ್ ಥಿಂಗ್ ಇಸು, ಕ್ಯಾನ್ಸರ್ ಪೇಷಂಟನ್ನು ನೋಡಿದರೆ ನೀವು ಗೊತ್ತಾಗುತ್ತೆ ಇವ್ರು ಕ್ಯಾನ್ಸರ್ ಪೇಷಂಟು ಅಂತೇಳಿ. ಕೂದಲಿರಲ್ಲ, ಎಲ್ಲ ಬಾಲ್ನೆಸ್ ಇರುತ್ತೆ, ಭಾಳ ವೀಕ್ ಆಗಿರ್ತಾರೆ, ಅದೆಲ್ಲ ಇರುತ್ತೆ. ಸೊ ಅದೊಂದು ಸೋಷಿಯಲ್ ಸ್ಟಿಗ್ಮಾ. ಎಷ್ಟೊಂದು ಸರಿ ಜನ ಬಂದು ಹೇಳ್ತಾರೆ, ನನಗೆ ಮೇನ್ ಪ್ರಾಬ್ಲಮ್ ಅಂದರೆ ಜನ ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾರೋ ಅದ್ರ ಬಗ್ಗೆನೇ ಭಾಳ ಯೋಚನೆ ಮಾಡ್ತಾರೆ ಎಲ್ಲರೂ. ಮತ್ತು ಫೈನಾನ್ಷಿಯಲ್ ಬರ್ಡನ್. ಕ್ಯಾನ್ಸರ್ ಟ್ರೀಟ್ಮೆಂಟು ಸ್ವಲ್ಪ ಎಕ್ಸ್ಪೆನ್ಸಿವ್. ಡೆಫಿನೆಟ್ಲಿ ಈಗ ಆಯುಷ್ಮಾನ್ ಭಾರತ್ ಅವೆಲ್ಲ ಸ್ಕೀಮ್ಸ್ ಇರೋದ್ರಿಂದ ಅವರಿಗೆ ಹಣ ಇಲ್ಲ ಅಂದ್ರೂ ಪೂರ್ ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ಸಿಗುತ್ತೆ. ಸೊ ಹಣ ಇಲ್ಲ, ಅವ್ರಿಗೆ ಖರ್ಚು ಮಾಡ್ಕೊಳಕ್ಕೆ ಆಗಿಲ್ಲ ಅಂತೇಳಿ ಟ್ರೀಟ್ಮೆಂಟ್ ಇಲ್ಲಲೇ ಅಂತೂ ಯಾರನ್ನೂ ಕಳಿಸಲ್ಲ ಇವಾಗ. ಯಾಕಂದರೆ ಅವ್ರಿಗೆ ಗೌರ್ಮೆಂಟ್ ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಇತ್ತು ಅಂದರೆ ಡೆಫಿನೆಟ್ಲಿ ಅವರಿಗೆಲ್ಲ ಸ್ಕೀಮ್ಸು ಅಪ್ಲೈ ಆಗುತ್ತೆ. ಒಂದೇನೆಂದರೆ ಇವಾಗ ಎಷ್ಟು ಡೆವಲಪ್ ಆಗಿದೆ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಸರ್ಜರಿ, ನಾನು ನಾಲ್ಗೆ ಸರ್ಜರಿ ಅಂತ ಹೇಳಿದ್ನಲ್ಲ, ನಾವು ಈವನ್ 30 to 40%, ಈವನ್ ಯು ಕ್ಯಾನ್ ಸೇ 70% ಆಫ್ ನಾಲ್ಗೆ ತೆಗೆದ್ರೂ ಮತ್ತು ನಾವು ರೀಕನ್ಸ್ಟ್ರಕ್ಷನ್ ಅಂತ ಮಾಡ್ತೀವಿ. ಅದನ್ನು ಹೊಸ ನಾಲ್ಗೆನೇ ಮಾಡ್ಬೋದು. ಅವರ ದೇಹದ ಕೆಲವೊಂದು ಭಾಗ ತೆಗೆದು ಅಲ್ಲಿ ಹಾಕ್ಬೋದು. ಅದನ್ನು ಮಾಡೋದ್ರಿಂದ ಅವ್ರಿಗೆ ಮಾತಾಡಲಿಕ್ಕೆ ಮತ್ತು ಊಟ ಮಾಡಲಿಕ್ಕೆ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಅದೇ ಬೇಕಲ್ಲ ನಮಗೆ. ಅವ್ರ ಮೇನ್ ಪ್ರಾಬ್ಲಮ್ ಏನಂದರೆ, ನಾವು ನಾಲ್ಗೆ ತೆಗೆದ್ಮೇಲೆ ನಾವು ಹೇಗೆ ಊಟ ಮಾಡೋದು, ನಾವು ಹೇಗೆ ಮಾತಾಡೋದು ಅಂತ ಕೇಳ್ತಾರೆ. ಬಟ್ ನಾವು ಮತ್ತೆ ನಾಲ್ಗೆನೇ ಮಾಡಿ ಕೊಡ್ತೀವಿ ಈಗ. ಓಕೆನಾ? ಸೊ ಹಂಗಾಗಿ ಅವ್ರಿಗೆ ಪ್ರಾಬ್ಲಮ್ ಏನೂ ಇಲ್ಲ. ಓಕೆನಾ? ಸ್ವಲ್ಪ ಮುಂದುವರೆದಂಗೆಲ್ಲ ಇನ್ನೂ ಬೇರೆ ಬೇರೆ ಟ್ರೀಟ್ಮೆಂಟ್ ಎಲ್ಲ ಮಾಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ದವಡೆ ತೆಗೆದ್ರೆ ಆರ್ಟಿಫಿಷಿಯಲ್ ದವಡೆ ಕೂಡ ಹಲ್ಲು ಕೂಡ ಹಾಕ್ಬೋದು. ಆ ಥರ ಇವನ್ ಬ್ರೆಸ್ಟ್ ರೀಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ. ಪೂರಾ ಸ್ತನ ತೆಗಿಬೇಕಾದ್ರೂ ನಾವು ಅದನ್ನು ರೀಕನ್ಸ್ಟ್ರಕ್ಷನ್ ಮಾಡ್ಬೋದು. ಅಂದರೆ ಬೇರೆ ಯಾರಿಗೂ ಗೊತ್ತಾಗಲ್ಲ ಅವ್ರಿಗೆ ಬ್ರೆಸ್ಟ್ ಸರ್ಜರಿ ಆಗಿದೆ ಅಂತೇಳಿ. ಓಕೆನಾ? ಸೊ ಪ್ರತಿಯೊಂದು ಕೂಡ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳಿದ್ರೆ, ನೀವು ಕ್ಯಾನ್ಸರ್ ಪೇಷಂಟು ಅಂತೇಳಿ ಯಾರಿಗೂ ಗೊತ್ತಾನೇ ಆಗಲ್ಲ. ನೆಕ್ಸ್ಟ್ ಸರ್ಜರಿ ಆಯ್ತು. ಇನ್ನು ಕೀಮೋಥೆರಪಿ ಎಲ್ಲ ಕೀಮೋಥೆರಪಿಯಿಂದನೂ ಪ್ರಾಬ್ಲಮ್ಸ್ ಆಗಲ್ಲ. ಕೆಲವೊಂದು ಕೀಮೋಥೆರಪಿಯಿಂದ ಏರ್ ಫಾಲ್ ಆಗುತ್ತೆ, ಬಟ್ ದಟ್ ಈಸ್ ಟೆಂಪ್ರವರಿ. ಮತ್ತೆ ಲೆಟ್ಸ್ ಸೇ 6 ಸೈಕಲ್ಸ್ ಅಂತ ಹೇಳ್ತೀವಿ. 6 ಸೈಕಲ್ಸ್ ಅಟ್ ದಿ ಎಂಡ್ ಆಫ್ 6 ಸೈಕಲ್ಲು ಒಂದು 50 to 70% ಹೇರ್ಸ್ ಹೋಗಿರುತ್ತೆ ಅಂದ್ಕೊಳ್ಳಿ. ಬಟ್ ಕೀಮೋಥೆರಪಿ ಮುಗಿದು 2-3 ತಿಂಗಳಲ್ಲೇ ಮತ್ತೆ ಬಂದ್ಬಿಡುತ್ತೆ. ಇಟ್ಸ್ ಎ ಟೆಂಪ್ರವರಿ. ಸೊ ಅದಕ್ಕೋಸ್ಕರ ನಮ್ಮ ಹತ್ರ ವಿಕ್ಸ್ ಇದೆ, ಸೇಮ್ ಅವ್ರ ಹೇರ್ಸಿಂದನೇ ವಿಕ್ಸ್ ಮಾಡ್ಕೋಬೋದು, ಅದೆಲ್ಲ ಇದೆ. ಅದಕ್ಕೆಲ್ಲ ನಾವು ಸಪೋರ್ಟಿಂಗ್ ಸಿಸ್ಟಮೇ ಇರುತ್ತೆ. ಹಾಗಾಗಿ ಅದು ಒಂದು ಸೋಷಿಯಲ್ ಸ್ಟಿಗ್ಮಾ ಅಂತ ಹೇಳ್ತೀವಲ್ಲ, ಅದನ್ನು ನಾವು ಅವಾಯ್ಡ್ ಮಾಡ್ಬೋದು. ನೆಕ್ಸ್ಟ್ ಬರುತ್ತೆ ರೇಡಿಯೋಥೆರಪಿಯಿಂದ ಸ್ವಲ್ಪ ಸ್ಕಿನ್ ರಿಯಾಕ್ಷನ್ಸ್ ಇರುತ್ತೆ. ದಟ್ ಈಸ್ ಆಲ್ಸೋ ಟೆಂಪ್ರವರಿ. ಅದು ತಗೊಳ್ಳೋವರೆಗೂ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಮುಗಿದು 1-2 ತಿಂಗಳಲ್ಲೇ ಏನೇನು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅದೆಲ್ಲ ಕೂಡ ನಾರ್ಮಲಾಗಿ ಮೊದಲು ಥರ ಆಗುತ್ತೆ. ಡಾಕ್ಟರ್, ಇವಾಗ ಕ್ಯಾನ್ಸರ್ ಚಿಕಿತ್ಸೆ ಅಂತ ಹೇಳೋದು ತುಂಬ ಕಾಸ್ಟ್ಲಿ ಅಂತ ಹೇಳ್ತಾರೆ. ಈಗ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಅದನ್ನು ಹೇಗೆ ಅಫೋರ್ಡ್ ಮಾಡ್ಬೋದು? ಅಲ್ಲ, ಈಗ ಪೂರ್ ಮಿಡ್ಲ್ ಕ್ಲಾಸ್, ಹೈಯರ್ ಕ್ಲಾಸ್ ಅಂತ ಡಿಸೈಡ್ ಮಾಡೋದು ಗೌರ್ಮೆಂಟ್. ಸೊ ಪೂರ್ಗೆ BPL ಕಾರ್ಡ್, ಆಯುಷ್ಮಾನ್ ಇತ್ತು ಅಂತ ಹೇಳಿದರೆ ಅವರಿಗೆ ಡೆಫಿನೆಟ್ಲಿ ಫ್ರೀ ಟ್ರೀಟ್ಮೆಂಟ್ ಸಿಗುತ್ತೆ. ಸೊ ಇಟ್ಸ್ ಅಂದರೆ ಕಮಿಟ್ಮೆಂಟ್ ಫ್ರಮ್ ದಿ ಗೌರ್ಮೆಂಟ್. ಆ BPLಲ್ಲಿ ಎಷ್ಟು ಟ್ರೀಟ್ಮೆಂಟ್ ಕೊಡ್ತಾರೋ ಅದರಲ್ಲಿ ಯಾವುದು ಬೆಸ್ಟ್ ಟ್ರೀಟ್ಮೆಂಟ್ ವಿ ಕ್ಯಾನ್ ಗಿವ್, ಆ ಟ್ರೀಟ್ಮೆಂಟ್ ಮಾಡ್ತೀವಿ. ಸೊ ಆ್ಯಕ್ಚುಲಿ KSIDಯಲ್ಲಿ ಅರೌಂಡ್ ಮೋರ್ ದೆನ್ 50% ಆರ್ ದ ಬಿಲೋ ಪಾವರ್ಟಿ ಲೈನ್ ಪೇಷಂಟ್ಸ್. ನಮ್ಮ ಹತ್ರ ಎಲ್ಲ ಪ್ರತಿಯೊಂದೂ ಫೆಸಿಲಿಟೀಸ್ ಇದೆ. ಬೆಸ್ಟ್ ಆಫ್ ಬೆಸ್ಟ್. ನೀವು ವರ್ಲ್ಡಲ್ಲಿ ಯಾವ ಬೆಸ್ಟ್ ಟ್ರೀಟ್ಮೆಂಟ್ ಇದ್ರೂ ನಮ್ಮ ಹತ್ರ ಇದೆ. ಬಟ್ ಏನಾಗುತ್ತೆ, ಕೆಲವೊಂದು ಟ್ರೀಟ್ಮೆಂಟ್ಗಳು BPLಲ್ಲಿ ಕವರ್ ಆಗಲ್ಲ. ಇದು ಹಾಸ್ಪಿಟಲ್ ಮಾಡಿರೋ ಡಿಸಿಷನ್ ಅಲ್ಲ, ಗೌರ್ಮೆಂಟ್ ಮಾಡಿರೋ ಡಿಸಿಷನ್. ಹಾಗೆ ಕೆಲವೊಂದು ಟ್ರೀಟ್ಮೆಂಟ್ ಬರಲ್ಲ ಅಂತ ಹೇಳಿದ್ಮೇಲೆ ಹಾಸ್ಪಿಟಲ್ ಆಗಲಿ ಡಾಕ್ಟರ್ ಆಗಲಿ ಹೆಲ್ಪ್ಲೆಸ್. ಓಕೆನಾ? ಬಟ್ ಯಾವುದೇ ಒಂದು ಪೇಷಂಟು ಟ್ರೀಟ್ಮೆಂಟ್ ಬರಲ್ಲ ಅಂತ ವಾಪಸ್ ಅಂತೂ ಕಳಿಸಲ್ಲ. ಡೆಫಿನೆಟ್ಲಿ ಆ ಒಂದು BPL ಕಾರ್ಡಲ್ಲಿ ಬೆಸ್ಟ್ ಟ್ರೀಟ್ಮೆಂಟ್ ಯಾವುದು ಅವೈಲೇಬಲ್ ಇದೆಯೋ ಆ ಟ್ರೀಟ್ಮೆಂಟ್ ಸಿಗುತ್ತೆ ಅವರಿಗೆ. ಕೆಲವೊಬ್ರು ಇದ್ದಾರೆ, ನಮಗೆ BPL ಟ್ರೀಟ್ಮೆಂಟ್ ಬೇಡ, ನಾವು ಅಲ್ಲಿ ಡೆಫಿನೆಟ್ಲಿ BPL ಕಾರ್ಡ್ ಇಲ್ಲ ಅಂತ ಹೇಳಿದರೆ ಡೆಫಿನೆಟ್ಲಿ ನ್ಯೂ ಟ್ರೀಟ್ಮೆಂಟ್ ಏನಿದೆಯಲ್ಲ ವೆರಿ ಎಕ್ಸ್ಪೆನ್ಸಿವ್. ಆ ಎಕ್ಸ್ಪೆನ್ಸಿವ್ ನೀವು ಹಾಸ್ಪಿಟ್ಲನ್ನು ಬ್ಲೇಮ್ ಮಾಡಲಿಕ್ಕಾಗಲ್ಲ, ಡಾಕ್ಟ್ರನ್ನ ಬ್ಲೇಮ್ ಮಾಡಲಿಕ್ಕಲ್ಲ. ಅಂದರೆ ಯಾರೋ ಆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ. ಎಕ್ಸಾಂಪಲ್ ನಾವು ಇಂಜೆಕ್ಷನ್ಸ್ ಅಂತ ಹೇಳ್ತೇವೆ, ಇಮ್ಯುನೋಥೆರಪಿ ಅಂತ ಹೊಸ ಡ್ರಗ್ಸ್ ಎಲ್ಲ ಬಂದಿದೆ. ಅದು ನೀವು ಹಾಸ್ಪಿಟ್ಲವರು ಅಲ್ಲಿಂದ ಕಂಪ್ನಿಯಿಂದ ಕೊಂಡ್ಕೋಬೇಕಾದ್ರೂ ಎಕ್ಸ್ಪೆನ್ಸಿವ್ ಇರುತ್ತೆ, ವೆರಿ ಎಕ್ಸ್ಪೆನ್ಸಿವ್ ಇರುತ್ತೆ. ಹಾಗಾಗಿ ಅದನ್ನು ತೊಗೊಳ್ಬೇಕಂತ ಹೇಳಿದರೆ ಸೊ ಎಕ್ಸ್ಪೆನ್ಸಿವ್ ಇದ್ದೇ ಇರುತ್ತೆ. ಓಕೆ ಡಾಕ್ಟರ್, ಕಾರ್ಯಕ್ರಮದ ಕೊನೆಯದಾಗಿ ಈ ಕ್ಯಾನ್ಸರ್ ಬಗ್ಗೆ ಜನರಿಗಿರುವಂತಹ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಲಿಕ್ಕೆ ನೀವೇನಾದರೂ ಕಿವಿ ಮಾತನ್ನು ಹೇಳೋದಾದರೆ? ಅಲ್ಲ, ಒಂದೇ ಏನು ಮೇನ್ ಅಂತ ಹೇಳಿದ್ರೆ, ಕ್ಯಾನ್ಸರ್ ಈಸ್ ಕ್ಯೂರಬಲ್. ಕ್ಯಾನ್ಸರ್ 100% ಕ್ಯೂರ್ ಆಗೋ ಚಾನ್ಸಸ್ ಭಾಳ ಇದೆ. ಸ್ಟೇಜಲ್ಲಿ ಭಾಳ ಕಡಿಮೆ ಸ್ಟೇಜ್ 1 and 2 ಅಲ್ಲಿ ಬಂದರೆ ಡೆಫಿನೆಟ್ಲಿ ನಾವು ಗ್ಯಾರಂಟಿ ಕೊಟ್ಟು ಹೇಳ್ಬೋದು ನಿಮಗೆ ನಿಮ್ಮ ಕ್ಯಾನ್ಸರ್ನ ಗುಣ ಮಾಡಿ. ಸೊ ಕ್ಯಾನ್ಸರ್ ಅಂದ ತಕ್ಷಣವೇ ಎದುರಿಗೆ ಓಡೋಗೋದು ಬೇಡ. ಕ್ಯಾನ್ಸರ್ಗೆ ಪೂರಾ ಟ್ರೀಟ್ಮೆಂಟ್ ಇದೆ,
ಪೂರ ಕೂಡ ನಾವು ಟ್ರೀಟ್ಮೆಂಟ್ ಮಾಡಿ ಗುಣ ಮಾಡ್ಬೋದು. ಸ್ಟೇಜ್ 4ರಲ್ಲಿದ್ದರೂ ಕೆಲವೊಂದು ಕ್ಯಾನ್ಸರಲ್ಲಿ ಕೆಲವೊಂದು ದೇಹದ ಕ್ಯಾನ್ಸರ್ ಇದ್ದರೆ ಅದನ್ನು ಕೂಡ ಗುಣ ಮಾಡ್ಬೋದು. ಎರಡನೇದು ಕ್ಯಾನ್ಸರ್ ಬರದೇಬಾರ್ದು ಅಂತ ಹೇಳಿ ಯಾವುದೇ ಒಂದು ವಂಡರ್ ಡ್ರಗ್ ನಮ್ಮ ಹತ್ರ ಇಲ್ಲ. ಬೆಸ್ಟ್ ಅಂತ ಹೇಳಿದರೆ ಸ್ಮೋಕಿಂಗ್, ಟೊಬ್ಯಾಕೊ ಅವಾಯ್ಡ್ ಮಾಡೋದು, ಎನಿ ಫಾರ್ಮ್ ಆಫ್ ಟೊಬ್ಯಾಕೊ ಪ್ಲಸ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್, ಇವೆರಡು ಮಾಡೋದ್ರಿಂದ ಕ್ಯಾನ್ಸರ್ ಬರೋ ರಿಸ್ಕನ್ನು ಭಾಳನೇ ಕಡಿಮೆ ಮಾಡ್ಬೋದು. ಮೂರನೇದು ಏನಂದರೆ ಸಮ್ ಮಿಸ್ಕನ್ಸೆಪ್ಷನ್, ಅಂದರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅದಾಗುತ್ತೆ ಇದಾಗುತ್ತೆ ಹಿಂಗಾಗುತ್ತೆ ಅಂತೇಳಿ. ಬಟ್ ಇವಾಗ ಎಷ್ಟು ಮುಂದುವರೆದಿದೆ ಅಂತ ಹೇಳಿದ್ರೆ ವಿತೌಟ್ ಎನಿ ಪ್ರಾಬ್ಲಮ್ಸ್, ಅಂದರೆ ನಿಮಗೆ ಕ್ಯಾನ್ಸರ್ ಇದೆ ಅಂತಲೇ ಯಾರಿಗೂ ಗೊತ್ತಾಗಲ್ಲ, ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊಂಡಿದ್ದೀರಿ ಅಂತ ಏನು ಗೊತ್ತಾಗಲ್ಲ. ಸೊ ಹಾಗಾಗಿ ಯಾವುದೇ ರೀತಿಯ ಒಂದು ಸೋಷಿಯಲ್ ಸ್ಟಿಗ್ಮಾ ಇರಲ್ಲ. ಅಂದರೆ ಎಕ್ಸಾಂಪಲ್ ಸ್ಟೇಜ್ 1ನಲ್ಲಿ ನೀವು ಪೂರ ಟ್ರೀಟ್ಮೆಂಟ್ ತೊಗೊಂಡು ಎಲ್ಲ ಗುಣ ಆದಮೇಲೆ ನೀವು ಕ್ಯಾನ್ಸರ್ ಬರದೇ ಇದ್ದರೆ ಹೇಗೆ ಜೀವನ ನಡೆಸ್ತಿದ್ರಲ್ಲ ಅದೇ ಥರನೇ ಜೀವನ ನಡೆಸ್ಬೋದು. ನಮ್ಮಲ್ಲಿ ನಮ್ಮ ಪೇಷಂಟ್ ಎಷ್ಟೊಂದು ಜನ ಈವನ್ ಪಿಡಿಯಾಟ್ರಿಕ್ ಪೇಷಂಟ್ಸ್ ಇದ್ದಾರೆ, ಅವರ ಫುಟ್ಬಾಲ್ ಪ್ಲೇಯರ್ಸ್ ಇದ್ದಾರೆ, ಒಬ್ಬೊಬ್ಬರು ಬ್ರೆಸ್ಟ್ ಕ್ಯಾನ್ಸರ್ ಆದಮೇಲೆ ಫ್ಯಾಷನ್ ಡಿಸೈನ್ ಮಾಡಲ್ ಆಗಿದ್ದಾರೆ. ಸೊ ಎವ್ರಿಥಿಂಗ್ ಇಸ್ ಪಾಸಿಬಲ್. ಕ್ಯಾನ್ಸರ್ ಬಂದ ತಕ್ಷಣ ನಮ್ಮ ಜೀವನ ಹೋಯ್ತು ಅಂತ ಹೇಳ್ಕೊಳೋದು ತಪ್ಪಾಗುತ್ತೆ. ಓಕೆ ಡಾಕ್ಟರ್, ಇಷ್ಟೊತ್ತು ನಮ್ಮ ಜೊತೆಗಿದ್ದು ಕ್ಯಾನ್ಸರ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀಡಿದರೆ ನಿಮಗೆ ಧನ್ಯವಾದಗಳು. ನಮಸ್ತೆ. ವೀಕ್ಷಕರೇ, ನೀವು ಕೂಡ ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಂಡ್ರಿ ಅಂತ ಅನ್ಕೊಳ್ತೇವೆ. ವೈದ್ಯರು ಹೇಳಿದ್ರು ಕ್ಯಾನ್ಸರ್ ಅಂತ ಗೊತ್ತಾದ ತಕ್ಷಣ ಭಯ ಪಡುವ ಅಗತ್ಯ ಇಲ್ಲ, ಸಾಕಷ್ಟು ಉದಾಹರಣೆಗಳನ್ನು ಕೂಡ ನೀಡಿದ್ರು. ಏನಾದರೂ ಸಣ್ಣ ಸಿಂಪ್ಟಮ್ಸ್ಗಳು ಕಂಡು ಬಂದರೆ ದಯವಿಟ್ಟು ಅದನ್ನು ನೆಗ್ಲೆಕ್ಟ್ ಮಾಡದೆ ವೈದ್ಯರ ಬಳಿ ಕನ್ಸಲ್ಟ್ ಮಾಡಿ. ಹಾಗೆಯೇ KS ಹೆಗ್ಡೆ ಆಸ್ಪತ್ರೆಯಲ್ಲಿ ಯಾವುದೆಲ್ಲ ಏನು ಚಿಕಿತ್ಸೆಗಳು ಲಭ್ಯ ಇದೆ ಅಂತ ಕೂಡ ಹೇಳಿದರು. ಸೊ ಮುಂದಿನ ವಾರ ಇನ್ನೊಂದು ವಿಚಾರದ ಜೊತೆ ನಾವು ಬರ್ತೇವೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ 24x7.